ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಇ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದು 26 ನವೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಯಾರಿಗೆಲ್ಲ ನಮ್ಮ ಈ ವಿಡಿಯೋ ಇದರ PPT ಮತ್ತು PDF ಬೇಕಾಗುತ್ತೆ, ಡಿಸ್ಕ್ರಿಪ್ಷನಲ್ಲಿರುವಂಥ ಬ್ಲಾಗ್ ಸ್ಪಾಟ್ ಹಾಗೆಯೇ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಮೂಲಕ ನೀವು ಖಂಡಿತವಾಗಿ ಆಕ್ಸೆಸ್ ಅನ್ನು ಪಡ್ಕೊಬಹುದು. ಇಷ್ಟು ಹೇಳ್ತಾ ವಿ ಶಾಲ್ ಸ್ಟಾರ್ಟ್ ದ ಸೆಷನ್. ಅದಕ್ಕಿಂತ ಮುಂಚೆ questions for the day, that is of 25th November 2021ಗೆ ಸಂಬಂಧಿಸಿದ ಒಂದು ಡಿಸ್ಕಷನ್. ಭಾರತ ಸರ್ಕಾರವು ಯಾವ ವರ್ಷದಲ್ಲಿ ಉದ್ದೇಶಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿತು? ಇಟ್ ವಾಸ್ ಇನ್ ದ ಇಯರ್ 1997. ಎರಡನೇ ಪ್ರಶ್ನೆ, ಯಾವ ಅರೆಸೇನೆ ಪಡೆ ಇಂಡೋ ನೇಪಾಳ್ ಮತ್ತು ಇಂಡೋ ಭೂತಾನ್ ಗಡಿಗಳನ್ನು ಕಾಪಾಡುತ್ತದೆ? ಹಿಯರ್ ದ ರೈಟ್ ಆನ್ಸರ್ ಇಸ್ ಸಹಸ್ರ ಸೀಮಾ ಬಲ್, SSB. ಹಾಗೆಯೇ ಮೂರನೇ ಪ್ರಶ್ನೆ, on 24th November, Union Cabinet approved which phase of PMGKY for a period of another 4 months, that is extended period of December 2021 to March 2022. Here the right answer is phase 5. ಈ ಪ್ರಶ್ನೆಗೆ ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಉತ್ತರಗಳನ್ನು ಕೊಟ್ಟಿದ್ದೀರಿ. ಸೂಪರ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಈಗ ಇದೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಯಾಕಂದ್ರೆ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಪಂಚ್ ಪ್ರಯಾಗ್ಗಳ ಬಗ್ಗೆ ಒಂದು ಸ್ಪೆಷಲ್ ಆಗಿ ನಾವೊಂದು ಪ್ರಶ್ನೆ ಮೂಲಕ 22, 23ಕ್ಕೆ ಸಂಬಂಧಿಸಿದ ಈ ಒಂದು ನವೆಂಬರ್ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇಟ್ ಇಸ್ ನನ್ನ ಪ್ರಕಾರ ಈ ಒಂದು ಪಂಚ್ ಪ್ರಯಾಗದ ಬಗ್ಗೆ ಹೆಚ್ಚುವರಿಯಾಗಿರುವಂತಹ ಇನ್ಫಾರ್ಮೇಶನ್ ಇದೆಯಲ್ಲ, ಇಟ್ ಈಸ್ ಆಕ್ಚುಲಿ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಲಿಂಕ್ ವಿತ್ ಜಿಯೋಗ್ರಫಿ ಅಂಡ್ ಇಟ್ ಕ್ಯಾನ್ ಅಪಿಯರ್ ಫಾರ್ ದ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ಸ್. ಹಾಗಾಗಿ ಈ ದಿನದ ವಿಡಿಯೋಗೆ ಸಂಬಂಧಿಸಿದ ಟೈಮ್ ಸ್ಟ್ಯಾಂಪ್ ಅನ್ನು ಕೂಡ ಕೊಟ್ಟಿದ್ದೇವೆ. ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಇರ್ತದೆ. ಖಂಡಿತವಾಗಿ ಈ ಪಂಚ್ ಪ್ರಯಾಗಕ್ಕೆ ಸಂಬಂಧಿಸಿದ ಮೋರ್ ಇನ್ಫಾರ್ಮೇಶನ್ಗೆ ಈ ನಮ್ಮ ವಿಡಿಯೋ ಡೀಟೇಲ್ಸ್ ಅನ್ನು ಖಂಡಿತ ನೀವು ವಾಚ್ ಮಾಡಬೇಕು ಅಂತ ಹೇಳೋದು ನನ್ನ ಸಲಹೆ. ಇಷ್ಟು ಹೇಳ್ತಾ ಐ ಶಾಲ್ ಮೂವ್ ಅಹೆಡ್ ವಿತ್ ದ ಕ್ವೆಶ್ಚನ್ಸ್. ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ, ಭಾರತದ ಸಂವಿಧಾನದ ಯಾವ ತಿದ್ದುಪಡಿಯು 10% ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನು ಪರಿಚಯಿಸಿತು? ವಿಚ್ ಅಮೆಂಡ್ಮೆಂಟ್ of the Constitution of India has introduced the 10% economically weaker section quota? Here the right answer is option C, that is 103ನೇ ತಿದ್ದುಪಡಿ ಕಾಯ್ದೆ. It is 103 Amendment Act. ಈ ಪ್ರಶ್ನೆಗಳನ್ನು ಕೂಡ ಅಷ್ಟೇ 8ನೇ ಮತ್ತು 22ನೇ ಅಕ್ಟೋಬರ್ಗೆ ಸಂಬಂಧಿಸಿದ ನಮ್ಮ ಡೈಲಿ ನ್ಯೂಸ್ ಅನಾಲಿಸಿಸ್ ವಿಡಿಯೋಗಳಲ್ಲಿ ನಾವು ತುಂಬಾ ಡೀಟೇಲ್ ಆಗಿ ಅದನ್ನು ಡಿಸ್ಕಸ್ ಮಾಡಿದ್ದೇವೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ EWS ಕೋಟಾಗೆ ಸಂಬಂಧಿಸಿದಾಗಿ 8 ಲಕ್ಷ ಏನು ಲಿಮಿಟ್ ಅನ್ನು ಕೇಂದ್ರ ಸರ್ಕಾರ ಗೊತ್ತು ಮಾಡಿದೆ. ಇದಕ್ಕೆ ಸಂಬಂಧಿಸಿದಾಗಿ ಸುಪ್ರೀಂ ಕೋರ್ಟ್ ಅದನ್ನು ಕ್ವೆಶ್ಚನ್ ಮಾಡಿದೆ. ಯಾವ ಆಧಾರದಲ್ಲಿ ಈ 8 ಲಕ್ಷ ಒಂದು ಲಿಮಿಟ್ ಅನ್ನು ಇಟ್ಟುಕೊಂಡು ನೀವು EWS ಕೋಟಾವನ್ನು ನೀವು ಫಿಕ್ಸ್ ಮಾಡಿದ್ದೀರಿ? ಇದಕ್ಕೆ ಸಂಬಂಧಿಸಿದಾಗೆ ಏನಾದರೂ ಜನಸಂಖ್ಯೆಯವಾದಂಥ ಸ್ಟಡಿ ಅಥವಾ ರಿಸರ್ಚ್ ಸ್ಟಡಿಯನ್ನು ಏನಾದರೂ ಮಾಡಿದ್ದೀರಾ, ಅಥವಾ ಯಾವುದರ ಮೂಲಕ ದತ್ತಾಂಶದ ಆಧಾರದಲ್ಲಿ ಕೇವಲ ಆರ್ಥಿಕ ಮಾನದಂಡವನ್ನು ಆಧರಿಸಿಟ್ಟುಕೊಂಡು ಈ ರೀತಿಯ ನಿರ್ಧಾರವನ್ನು ಅಥವಾ ಈ ರೀತಿಯ ಡಿಸಿಷನ್ ಅನ್ನು ಕೈಗೊಂಡಿದ್ದೀರಿ ಅಂತ ಹೇಳುವಂತ ಇದಕ್ಕೆ ಈ ಒಂದು ಇವತ್ತಿನ ವಿಷಯ ಅಂದ್ರೆ ಪ್ರಜಾವಾಣಿ ಹಿಂದೂ ಡೆಕಾನ್ ಹೆರಲ್ಡ್ ನ್ಯೂಸ್ ಪತ್ರಿಕೆಯಲ್ಲಿ ಬಂದಂತ ವಿಷಯಗಳು ಹೀಗಿವೆ. ದ ಯೂನಿಯನ್ ಗವರ್ಮೆಂಟ್ ಆನ್ ಥರ್ಸ್ಡೇ ಹ್ಯಾಸ್ ಇನ್ಫಾರ್ಮ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಈ ರೀತಿ ಕೇಂದ್ರ ಸರ್ಕಾರದಿಂದ ಮಾಹಿತಿಯನ್ನು ಕೇಳಿತು. ಯಾವ ಆಧಾರದ ಮೇಲೆ ನೀವು ನಮ್ಮ EWS ಕೋಟಾಗೆ ಸಂಬಂಧಿಸಿದ ಈ ಒಂದು ಮೀಸಲಾತಿಯನ್ನು ನೀವು ಗೊತ್ತುಪಡಿಸಿದಿರಿ ಅಂತ ಹೇಳಿಬಿಟ್ಟು ಅಮೆಂಡ್ಮೆಂಟ್ ಮೂಲಕ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ಗೆ ಏನಂತ ಮಾಹಿತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, it has considered to revisit the criteria for determining the EWS quota to provide them reservation, and a panel will be set up to review the criteria to identify the EWS category. ಈ ಮೂಲಕ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಏನ್ ಮಾಹಿತಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಈ ಇಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳುವಂತ ಈ ಕ್ಯಾಟಗರಿಯನ್ನು ಅವ್ರೇನು ಐಡೆಂಟಿಫೈ ಮಾಡಿದ್ದಾರೆ, ಅದಕ್ಕೆ ಸಂಬಂಧಿಸಿದ ಮಾನದಂಡಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಅದಕ್ಕೆ ಸಪರೇಟ್ ಆಗಿರುವಂತ ಒಂದು ಸಮಿತಿಯನ್ನು ನಾವು ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ಒಂದು ಸಮಿತಿಯನ್ನು ರಚಿಸ್ತೇವೆ ಅಂತ ಹೇಳ್ತಾ, ನೀಟ್, ಯಾಕಂದ್ರೆ ಈ ಒಂದು ತಿದ್ದುಪಡಿ ಏನ್ ಮಾಡಿದ್ದಾರೆ ಮೇನ್ಲಿ ಇದು ಫೋಕಸ್ ಆಗಿ ನೀಟ್ ಆಸ್ಪಿರೆಂಟ್ಸ್ಗೆ ಪೂರಕವಾಗಿರೋದನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಗವರ್ಮೆಂಟ್ ಇದಕ್ಕೆ ಸಂಬಂಧಿಸಿದಾಗೆ ಸರಿಯಾದ ಒಂದು ರೀತಿಯ ಈ ಒಂದು ಮ್ಯಾಟರ್ ಕ್ಲಿಯರ್ ಆಗುವ ತನಕ ನೀಟ್ ಕೌನ್ಸಿಲಿಂಗ್ ಅನ್ನು ಕೂಡ 4 ವಾರಗಳ ತನಕ ಡೆಫರ್ ಮಾಡಿರುವಂತ ಬಗ್ಗೆ ಈ ಒಂದು ನ್ಯೂಸ್ ಐಟಮ್ ಅಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಇದಿಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿ. ಈ ಎರಡನೇ ಪ್ರಶ್ನೆ ನೋಡಿ, Shanghai Cooperation Organization aims to maintain peace, security and stability between USA and China ಅಂತ ಇದೆ ನಮ್ಮ ಫಸ್ಟ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್,
ಇಂಡಿಯಾ ಅಂಡ್ ಚೈನಾ ಆರ್ ಅಬ್ಸರ್ವರ್ ಕಂಟ್ರೀಸ್ ಆಫ್ ದ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತ ಇದೆ. ಸೊ 2 ಸ್ಟೇಟ್ಮೆಂಟ್ಗಳಲ್ಲಿ ಕರೆಕ್ಟ್ ಆಗಿರುವಂಥ ಈ ಒಂದು ಸ್ಟೇಟ್ಮೆಂಟ್ಸ್ಗಳು ಯಾವುದು ಅಂತ ಇಲ್ಲಿ ನಮ್ಮ ಆಪ್ಷನ್ಸ್ನಲ್ಲಿ ನೀವು ಆಯ್ಕೆ ಮಾಡ್ಕೊಬೇಕು. ಸೊ ಇಲ್ಲಿ ಕರೆಕ್ಟ್ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಡಿ. ಈ 2 ಸ್ಟೇಟ್ಮೆಂಟ್ಗಳು ಕೂಡ ರಾಂಗ್. 2 ಸ್ಟೇಟ್ಮೆಂಟ್ಗಳು ಕೂಡ ರಾಂಗ್. ಯಾಕೆ ಅಂತ ಹೇಳುವಂಥದ್ದು ನಾವಿಲ್ಲಿ ನೋಡ್ಕೊಬಹುದು. ಯಾಕಂತ ಹೇಳಿದ್ರೆ ಈ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತ ಇದೆಯಲ್ಲ, ಇದು ಬೇಸಿಕಲಿ ಇಟ್ ಈಸ್ ಅ ಪರ್ಮನೆಂಟ್ ಇಂಟರ್ಗವರ್ಮೆಂಟಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಇಟ್ಸ್ ಯುರೇಷಿಯನ್ ಪೊಲಿಟಿಕಲ್, ಇಕನಾಮಿಕ್ ಅಂಡ್ ಮಿಲಿಟರಿ ಆರ್ಗನೈಸೇಷನ್. ಅಂದ್ರೆ ಯುರೋಪ್, ಸೆಂಟ್ರಲ್ ಏಷ್ಯಾ ಮತ್ತು ಏಷ್ಯಾಗೆ ಸಂಬಂಧಿಸಿದ ರಾಜಕೀಯ, ಆರ್ಥಿಕ ಮತ್ತು ಮಿಲಿಟರಿ ವಿಷಯಗಳಿಗೆ ಸಂಬಂಧಿಸಿದ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ. ಹಾಗಿದ್ರ ಮುಖ್ಯ ಉದ್ದೇಶ ಈ ಭಾಗಗಳ ದೇಶಗಳಲ್ಲಿ, ಈ ಮೆಂಬರ್ ಸ್ಟೇಟ್ಸ್ಗಳಿಗೆ ಸಂಬಂಧಿಸಿದಾಗೆ ಶಾಂತಿ, ಸುರಕ್ಷತೆ ಮತ್ತು ಸ್ಥಿರತೆಯನ್ನು ಕಾಪಾಡುವ, ಅಂದ್ರೆ ಯುರೇಷಿಯನ್ ಈ ಪ್ರಾಂತ್ಯದಲ್ಲಿರುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಭಾಗಗಳಲ್ಲಿ ಒಂದು ಶಾಂತಿ, ಸುವ್ಯವಸ್ಥೆ ಮತ್ತು ಸ್ಥಿರತೆಯನ್ನು ಕಾಪಾಡುವಂಥದ್ದು ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಪ್ರಮುಖ ಉದ್ದೇಶ. ಹಾಗೂ ಇದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು 2001 ನಲ್ಲಿ. ಓಕೆ, ಸೊ SCO ಅಂದ್ರೆ ಇದಕ್ಕೆ ಸಂಬಂಧಿಸಿದ ಚಾರ್ಟರ್ ಅನ್ನು 2002ರಲ್ಲಿ ಅದಕ್ಕೆ ಸೈನ್ ಆಯಿತು. ಹಾಗೂ ಇದು 2003ರಿಂದ ಇದು ಔಪಚಾರಿಕ ನಿಟ್ಟಿನಲ್ಲಿ ಇದು ಫೋರ್ಸ್ ಅಲ್ಲಿ ಬಂದಿರುವಂತಹ ಒಂದು ಸಂಸ್ಥೆ. ಹಾಗೂ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಚೈನಾದ ಬೀಜಿಂಗ್ ನಲ್ಲಿ. ಸೊ ಇದಿಷ್ಟು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗೆ ಸಂಬಂಧಿಸಿದಾಗೆ. ಈಗ ಶಾಂಘೈ SCO ಅಂತ ಇರುವಂತಹ ಈ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ 8 ಸದಸ್ಯ ರಾಷ್ಟ್ರಗಳಿವೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 8 ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಹೇಳಿದ್ರೆ ಚೈನಾ, ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ್. ಹಾಗೂ 4 ವೀಕ್ಷಣಾ ಸದಸ್ಯ ರಾಷ್ಟ್ರಗಳಿವೆ. ಸದಸ್ಯ ರಾಷ್ಟ್ರಗಳಂತ ಹೇಳಬಾರ್ದು, 4 ವೀಕ್ಷಣಾ ಸ್ಟೇಟ್ಸ್ಗಳಿವೆ ಅಥವಾ ದೇಶಗಳಿವೆ. ಅವು ಯಾವುದು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ್, ಬೆಲಾರಸ್, ಇರಾನ್ ಮತ್ತು ಮಂಗೋಲಿಯಾ. ಹಾಗೆಯೇ ಡೈಲಾಗ್ ಪಾರ್ಟ್ನರ್ಸ್ಗಳು ಅಂತ ಇದೆ, 6 ಡೈಲಾಗ್ ಪಾರ್ಟ್ನರ್ಸ್ಗಳು. ಸೊ ಅದರಲ್ಲಿ ಅರ್ಮೇನಿಯಾ, ಅಜರ್ಬೈಜಾನ್, ಕಂಬೋಡಿಯಾ, ನೇಪಾಳ್, ಶ್ರೀಲಂಕಾ ಮತ್ತು ಟರ್ಕಿ. ಹಾಗೆಯೇ 4 ಗೆಸ್ಟ್ ಅಟೆಂಡೀಸ್ ಅಂತ ಇದೆ. ಓಕೆ, ಅದರಲ್ಲಿ ಏಷಿಯನ್ ಗ್ರೂಪ್, ಟರ್ಕ್ಮೆನಿಸ್ತಾನ್, CIS ಮತ್ತು UN. ಸೊ ಇದಿಷ್ಟು ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗೆ ಸಂಬಂಧಿಸಿದ ವಸ್ತು ವಿಷಯವಾಗಿದ್ದು, ಭಾರತ ಮತ್ತು ಪಾಕಿಸ್ತಾನ್ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯತ್ವವನ್ನು 2017ರಲ್ಲಿ ಪಡ್ಕೊಂಡ್ಬಿಟ್ಟಿತ್ತು. ಸೊ ಇಟ್ ಬಿಕೇಮ್ ದ ಮೆಂಬರ್ಸ್ ಇನ್ ದ ಇಯರ್ 2017. ಸೊ ಇಲ್ಲಿ ನಾವು ನೋಡಬಹುದು ಭಾರತ ಅಂಡ್ ಪಾಕಿಸ್ತಾನ್, ದೇ ಆರ್ ನಾಟ್ ಅಬ್ಸರ್ವರ್ ಕಂಟ್ರೀಸ್. ಓಕೆ, ದೇ ಆರ್ ದ ಮೆಂಬರ್ ಕಂಟ್ರೀಸ್ ಆಫ್ SCO. ಅಂದ್ರೆ ಅದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸದಸ್ಯ ರಾಷ್ಟ್ರಗಳು. ಹಾಗೇನೆ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಎಂಬುದು ಪೀಸ್, ಸೆಕ್ಯೂರಿಟಿ ಅಂಡ್ ಸ್ಟೆಬಿಲಿಟಿ ಕೇವಲ USA ಮತ್ತು ಚೈನಾ ನಡುವಲ್ಲಿ ಅಲ್ಲ, ಬಿಟ್ವೀನ್ ದ ಯುರೇಷಿಯನ್ ಸ್ಟೇಟ್ಸ್, ಯುರೇಷಿಯನ್ ರೀಜನ್ ಅಂತ ಹೇಳುವಂಥದ್ದು ಇಲ್ಲಿ ಪ್ರಮುಖವಾದದ್ದು. ಸೊ ಹಾಗಾಗಿ ಅಲ್ಲಿ 2 ಸ್ಟೇಟ್ಮೆಂಟ್ಗಳು ಕೂಡ ತಪ್ಪಾಗಿದೆ. ಸೊ ಇದನ್ನು ಯಾತಕ್ಕೋಸ್ಕರ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ ಅಲ್ವಾ? ಸೊ ಹಿಂದೂ ದಿನಪತ್ರಿಕೆಯಲ್ಲಿ 26 ನವೆಂಬರ್ಗೆ ರಿಲೇಟೆಡ್ ಆಗಿರುವಂಥದ್ದು ಒಂದು ಇಶ್ಯೂ ಇಲ್ಲಿ ಬಂದಿದೆ. ರೇಸಿಂಗ್ ಬೈಲ್ಯಾಟ್ರಲ್ ಇಶ್ಯೂಸ್ is counterproductive to the spirit of Shanghai Cooperation Organization, says External Affairs Minister S. Jaishankar. He was delivering a speech at the 20th meeting of the SCO Council of Heads of Government hosted by Kazakhstan through a virtual conference. And he was obliquely criticizing Pakistan for raising the Kashmir issue on this platform. ಅಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಪಾಕಿಸ್ತಾನ್ ಮತ್ತು ಇಂಡಿಯಾ, ಭಾರತ ಎರಡೂ ಕೂಡ SCO ನ ಸದಸ್ಯ ರಾಷ್ಟ್ರಗಳು, ಹೌದಾ ಅಲ್ವಾ? ಸೊ ಈ ಒಂದು ಸಂಸ್ಥೆಗೆ ಸಂಬಂಧಿಸಿದ ಒಂದು ರೀತಿಯ ಒಂದು SCO ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಗವರ್ಮೆಂಟ್ ಮೀಟಿಂಗ್ ಅಲ್ಲಿ ಪಾಕಿಸ್ತಾನ ಪದೇ ಪದೇ ಈ ಕಾಶ್ಮೀರ್ ಇಶ್ಯೂವನ್ನು ಈ ವೇದಿಕೆಯಲ್ಲಿ ಚರ್ಚೆ ಮಾಡುವಂಥದ್ದು. ಯಾಕಂದ್ರೆ SCO ಅಂತ ಹೇಳುವಂಥದ್ದು ಇದು ಬೇಸಿಕಲಿ ಬಹುಪಕ್ಷೀಯವಾಗಿರುವಂತಹ ಒಂದು ವೇದಿಕೆಗೆ ಬೇಕಾಗಿರುವಂತಹ ಒಂದು ಸಭೆ. ಬಹುಪಕ್ಷೀಯ ಅಂತ ಹೇಳಿದ್ರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಂಬಂಧಿಸಿದ ಒಂದು ವಿಷಯಗಳನ್ನು ಚರ್ಚೆ ಮಾಡುವಂತ ಒಂದು ಔಪಚಾರಿಕವಾಗಿರುವಂತಹ ಸಭೆ. ಆದ್ರೆ 2 ದೇಶಗಳ ಮಧ್ಯೆ ಅಂದ್ರೆ ದ್ವಿಪಕ್ಷೀಯವಾಗಿರುವಂತಹ ವಿಚಾರಗಳಿಗೆ ಸಂಬಂಧಿಸಿದಾಗೆ ಪಾಕಿಸ್ತಾನ ಪದೇ ಪದೇ ಕಾಶ್ಮೀರ ಇಶ್ಯೂವನ್ನು ಈ ಒಂದು SCO ವೇದಿಕೆಯಲ್ಲಿ ತರುವಂತದಕ್ಕೆ ನಮ್ಮ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ S. ಜೈಶಂಕರ್ ಅವರು ಈ ಬಗ್ಗೆ ಪಾಕಿಸ್ತಾನವನ್ನು ಕ್ರಿಟಿಸೈಸ್ ಮಾಡ್ತಾರೆ ಇಂಡೈರೆಕ್ಟ್ ಆಗಿ. ಸೊ ಹಾಗಾಗಿ ಇದು ಈ ವಿಷಯ ಹಿಂದೂ ನ್ಯೂಸ್ ಪತ್ರಿಕೆಯಲ್ಲಿ ಬಂದ ಕಾರಣ. ಯಾಕಂತ ಹೇಳಿದ್ರೆ ಅವ್ರು ಹೇಳೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಇದು ದ್ವಿಪಕ್ಷೀಯವಾಗಿರುವಂತಹ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕೇ ಹೊರತು ಹಲವಾರು ದೇಶಗಳಿಗೆ ಸಂಬಂಧಿಸಿದ ಈ ಬಹುಪಕ್ಷೀಯ ವೇದಿಕೆಯಲ್ಲಿ ಈ ಚರ್ಚೆ ಸಲ್ಲದು ಅಂತ ಹೇಳುವುದು ಅವರ ಅಭಿಪ್ರಾಯ. ಈಗ 3ನೇ ಪ್ರಶ್ನೆ,
Jal Jeevan Mission envisages to supply how many liters of water per person per day to every rural household by 2024. ಜಲ್ ಜೀವನ್ ಮಿಷನ್ 2024ರ ವೇಳೆಗೆ ಪ್ರತಿ ಗ್ರಾಮೀಣ ಕುಟುಂಬದ ಪ್ರತಿ ವ್ಯಕ್ತಿಗೆ ಎಷ್ಟು ಲೀಟರ್ ನೀರನ್ನು ಪೂರೈಸುವಂತಹ ಒಂದು ಗುರಿಯನ್ನು ಹೊಂದಿದೆ. ಸೊ ಈ ಪ್ರಶ್ನೆ ಕೂಡ ಹಿಂದೆ ಬಹಳಷ್ಟು ಬಾರಿ ನಾವು ನಮ್ಮ ಇದರಲ್ಲಿ ಕೇಳಿದ್ದೇವೆ ವಿಡಿಯೋದಲ್ಲಿ. ಸೊ ಇದಕ್ಕೆ ರೈಟ್ ಉತ್ತರ ಇಟ್ ಈಸ್ ಆಪ್ಷನ್ ಸಿ, ದಟ್ ಈಸ್ 55 ಲೀಟರ್ಸ್. ಸೊ ಇಲ್ಲಿ ನಾವು ನೋಡ್ಬೋದು ಜಲ್ ಜೀವನ್ ಮಿಷನ್ ಅಂತ ಹೇಳುವಂಥದ್ದು ಇದು 2019ರಲ್ಲಿ ಲಾಂಚ್ ಆಗಿರುವಂಥ ಸ್ಕೀಮ್ ಆಗಿದ್ದು ಇಟ್ ಎನ್ವಿಸೇಜಸ್ ಸಪ್ಲೈ ಆಫ್ 55 ಲೀಟರ್ಸ್ ಆಫ್ ವಾಟರ್ ಪರ್ ಪರ್ಸನ್ ಪರ್ ಡೇ to every rural household through functional household tap connections by 2024. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಪ್ರತಿ ಗ್ರಾಮೀಣ ಮನೆಗಳಿಗೂ ಕೂಡ ಕಾರ್ಯಾತ್ಮಕವಾದಂಥ ನಲ್ಲಿ ಸಂಪರ್ಕದ ಮೂಲಕ ಮನೆಯ ಪ್ರತಿ ವ್ಯಕ್ತಿಗೆ ಪ್ರತಿದಿನ 55 ಲೀಟರ್ನಷ್ಟು ನೀರಿನ ಒಂದು ಸಂಪರ್ಕ, ಈ ರೀತಿ ಕಾರ್ಯಾತ್ಮಕವಾಗಿರುವಂತಹ ನೀರಿನ ಸಂಪರ್ಕಕ್ಕೆ ಸಂಬಂಧಿಸಿದಾಗಿ 2024ಕ್ಕೆ ಈ ಒಂದು ಮಿಷನ್ ಅದರ ಒಂದು ಮುಖ್ಯ ಉದ್ದೇಶವನ್ನು ಹೊಂದಿದೆ. ಹಾಗೂ ಇದು ಜಲ್ ಶಕ್ತಿ ಮಿನಿಸ್ಟ್ರಿ ಅಂಡರಲ್ಲಿ ಬರುವಂಥದ್ದು ಈ ಯೋಜನೆ. ಹಾಗೂ ಇದು 26 ನವೆಂಬರ್ 2021ಗೆ ಸಂಬಂಧಿಸಿದ ಈ ಪ್ರಜಾವಾಣಿಯಲ್ಲಿ ಬಂದಿರುವಂತಹ ವಿಷಯ ಏನಂತ ಹೇಳಿದ್ರೆ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಲ್ ಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆಗಳಿಗಾಗಿ 1577 ಕೋಟಿ ಒದಗಿಸಲು ಗುರುವಾರ ನಡೆಸಿದ ಸಚಿವ ಸಂಪುಟ ಸಭೆ ಅದಕ್ಕೆ ಒಪ್ಪಿಗೆ ನೀಡಿದೆ. ಅಂದ್ರೆ ಕಾರ್ಯಾತ್ಮಕವಾಗಿ ಈ ಒಂದು ಯೋಜನೆಯು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಈಗ ನಮ್ಮ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. 4ನೇ ಪ್ರಶ್ನೆ ನೋಡಿ, Under Project 75, Indian Navy entails to build how many Scorpion class attack submarines ಅಂತ ಇದೆ. ಪ್ರಾಜೆಕ್ಟ್ 75ರ ಅಡಿಯಲ್ಲಿ ಭಾರತೀಯ ನೌಕಾಪಡೆಯು ಎಷ್ಟು ಸ್ಕಾರ್ಪಿಯನ್ ಸರಣಿಯ 4ನೇ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲಿವೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ 6. ಸೊ ಏನಿದು ಪ್ರಾಜೆಕ್ಟ್ 75 ಅಂತ ಹೇಳಿ ಫಸ್ಟ್ ನಾವು ತಿಳ್ಕೊಳ್ಳುವಂತ ಯತ್ನ ಮಾಡುವ. ಸೊ ಪ್ರಾಜೆಕ್ಟ್ 75 ಅಂತ ಹೇಳಿದ್ರೆ ಇಟ್ ಈಸ್ ಬೇಸಿಕಲಿ ಅ ಪ್ರೋಗ್ರಾಮ್ ಬೈ ದ ಇಂಡಿಯನ್ ನೇವಿ ದಟ್ ಎಂಟೇಲ್ಸ್ ಬಿಲ್ಡಿಂಗ್ 6 Scorpion class attack submarines. ಸೊ ಇದು ಪ್ರಾಜೆಕ್ಟ್ 75 ಅಂತ ಹೇಳಿದ್ರೆ ಭಾರತೀಯ ಒಂದು ನೌಕಾಪಡೆಗೆ ಸಂಬಂಧಿಸಿದ ಒಂದು ವಿಶಿಷ್ಟ ಯೋಜನೆಯಾಗಿದ್ದು ಇದರ ಮೂಲಕ 6 ಸ್ಕಾರ್ಪಿಯನ್ ಕ್ಲಾಸ್ ಅಟ್ಯಾಕ್ ಜಲಾಂತರ್ಗಾಮಿಯನ್ನು ಅದನ್ನು ನಿರ್ಮಾಣ ಮಾಡುವಂತಹ ಒಂದು ವಿಶಿಷ್ಟವಾಗಿರುವಂತಹ ಒಂದು ಯೋಜನೆ ಆಗಿದ್ದು, ಈ 6 ಸ್ಕಾರ್ಪಿಯನ್ ಸಬ್ಮೆರಿನ್ಸ್ ಅನ್ನು ಪ್ರಾಜೆಕ್ಟ್ 75ರನ್ವಯ ಮ್ಯಾಜಗಾನ್ ಡಾಕ್ ಲಿಮಿಟೆಡ್ ಮುಂಬೈ ಇದರಲ್ಲಿ ಅಂದ್ರೆ ಈ ಒಂದು ಡಾಕ್ ಅಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಫ್ರಮ್ ನೇವಲ್ ಗ್ರೂಪ್ ಆಫ್ ಫ್ರಾನ್ಸ್ ಆ ಮೂಲಕ $3.75 ಬಿಲಿಯನ್ ಡೀಲ್ ಈಗಾಗಲೇ ಅಕ್ಟೋಬರ್ 2005 ಅಲ್ಲಿ ಅದಕ್ಕೆ ಸೈನ್ ಆಗಿದೆ. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಪ್ರಾಜೆಕ್ಟ್ 75ರನ್ವಯ 6 ಈ ರೀತಿಯ ಸ್ಕಾರ್ಪಿಯನ್ ಸಬ್ಮೆರಿನ್ಸ್ ಅನ್ನು ಮುಂಬೈಯ ಮ್ಯಾಜಗಾನ್ ಡಾಕ್ ಲಿಮಿಟೆಡ್ ಅಲ್ಲಿ ಅದನ್ನು ನಿರ್ಮಾಣ ಮಾಡುವಂತಹ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ. ಹಾಗೂ ಇದಕ್ಕೆ ಪೂರಕವಾಗಿ ಈ ತಂತ್ರಜ್ಞಾನ ಟ್ರಾನ್ಸ್ಫರ್ ಅಥವಾ ಅದನ್ನ ವರ್ಗೀಕರಣಕ್ಕೆ ಸಂಬಂಧಿಸಿದಾಗಿ ಫ್ರಾನ್ಸ್ನ ನೇವಲ್ ಗ್ರೂಪ್ನ ಒಂದು ರೀತಿಯ ಸಹಭಾಗಿತ್ವದಲ್ಲಿ $3.75 ಬಿಲಿಯನ್ ಡೀಲ್ಗೆ ಸಂಬಂಧಿಸಿದಾಗಿ ಈ ಒಂದು ಪ್ರಾಜೆಕ್ಟ್ 25ಅನ್ನು ಅವರು ಕೈಗೊಳ್ಳಲಿಕ್ಕಿದ್ದಾರೆ. ಸೊ ಇಲ್ಲಿ ನಾವು ನೋಡ್ಬೋದು ಈ 6 ಸಬ್ಮೆರಿನ್ಸ್ಗಳನ್ನು ನಾವು ನೋಡ್ಬೋದು, ಯಾಕಂದ್ರೆ 2005 ಅಲ್ಲಿ ಈ ಡೀಲ್ ಸೈನ್ ಆಗಿದೆ ಅಂತ ಹೇಳಿದ್ರೆ INS Kalaveri, see, it was the first submarine, Scorpion submarine that was inducted in 2017. ಹಾಗೇನೆ INS Kanderi ಅಂತ ಹೇಳಿಬಿಟ್ಟು ಇದು 2018 ಅಲ್ಲಿ, INS Karanj ಅಂತ ಹೇಳಿಬಿಟ್ಟು ಇದು 2019 ಅಲ್ಲಿ, INS Vela ಇದನ್ನು ಈ ವರ್ಷ ಇಂಡಕ್ಟ್ ಮಾಡಿದ್ದಾರೆ. ಹಾಗೆ INS Wagir ಮತ್ತು ವಾಕ್ಷೀರ್ ಅಂತ ಹೇಳುವಂತ ಈ 2 ಸ್ಕಾರ್ಪಿಯನ್ ಸಬ್ಮೆರಿನ್ಸ್ಗಳು ಇನ್ನು ಅಂಡರ್ ಟ್ರಯಲ್ ಮತ್ತು ಇನ್ನೊಂದು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರುವಂಥದ್ದು. ಸೊ ಇದಿಷ್ಟು ನಿಮಗೆ ನೆನಪಿಟ್ಕೊಬೇಕು. ಸೊ ಇದನ್ನ ಯಾಕೆ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ, ದಟ್ಸ್ ವೆರಿ ಇಂಪಾರ್ಟೆಂಟ್, ಹೌದಾ ಅಲ್ವಾ? ಸೊ ಇದು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ಮಾಹಿತಿ. ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿತ ಸ್ಕಾರ್ಪಿಯನ್ ಸರಣಿಯ 4ನೇ ಜಲಾಂತರ್ಗಾಮಿ INS ವೇಲಾವನ್ನು ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾಗಿದೆ. ಸೊ ಇಲ್ಲಿ ನಾವು ನೋಡಬಹುದು ನೋಡಿ, INS ವೇಲಾ ಇಟ್ ಇಸ್ ಆಲ್ರೆಡಿ ಬಿನ್ ಇಂಡಕ್ಟೆಡ್ ಆಲ್ರೆಡಿ. ವಾಗೀರ್ ಅಂಡ್ ವಾಕ್ಷೀರ್ ದೇ ಆರ್ ಅಂಡರ್ ಟ್ರಯಲ್ ಅಂಡರ್ another one is under construction stage. ಸೊ 4ನೇ ಜಲಾಂತರ್ಗಾಮಿ, ಸೊ ಇದು ಪ್ರಾಜೆಕ್ಟ್ P75 ಪ್ರಾಜೆಕ್ಟ್ 75ರ ಅಡಿಯಲ್ಲಿ ನಿರ್ಮಿಸಲಾಗಿರುವ ಈ ಜಲಾಂತರ್ಗಾಮಿ ಕಾರ್ಯಾಚರಣೆಗೆ ಶೀಘ್ರವೇ ಚಾಲನೆ ನೀಡಲಾಗುವುದೆಂದು ಮೂಲಗಳು ತಿಳಿಸಿವೆ. ಸೊ ಬೇಸಿಕಲಿ ಈ ವೇಲಾ ಅಂತ ಹೇಳುವಂಥದ್ದು ಇದೆಯಲ್ಲ, ಇಟ್ ಈಸ್ ನೇಮ್ಡ್ ಆಫ್ಟರ್ ಅ ಟೈಪ್ ಆಫ್ ಇಂಡಿಯನ್ ಫಿಶ್ ಬಿಲಾಂಗಿಂಗ್ ಟು ದ ಸ್ಟಿಂಗ್ ರೇ ಫ್ಯಾಮಿಲಿ. ಓಕೆ, ಸೊ ಈ ವೇಲಾ ಅಂತ ಹೇಳುವಂಥ ಈ ಹೆಸರುಗಳು ಹೆಚ್ಚಾಗಿ ಕೆಲವೆಲ್ಲ ಒಂದು ವಿಶಿಷ್ಟ ಮೀನುಗಳಿಗೆ ಸಂಬಂಧಿಸಿದಾಗಿ ಸ್ಟಿಂಗ್ ರೇ ಕುಟುಂಬಕ್ಕೆ ಸೇರುವಂತ ಈ ಮೀನುಗಳ ಒಂದು ಹೆಸರಿನಲ್ಲಿ ಈ ಒಂದು ಸಬ್ಮೆರಿನ್ಗೆ ಈ ಹೆಸರನ್ನು ಇಟ್ಟಿದ್ದಾರೆ. 5ನೇ ಪ್ರಶ್ನೆ ನೋಡಿ,
Who heads the committee set up to deliberate on the framework of the community kitchen scheme? ಸಮುದಾಯ ಅಡಿಗೆ ಯೋಜನೆಯ ಚೌಕಟ್ಟಿನ ಮೇಲೆ ರಚಿಸಲಾದ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಇದೆ. So here the right answer is option C, that is ಮಧ್ಯಪ್ರದೇಶದ ಆಹಾರ ಕಾರ್ಯದರ್ಶಿ or the food secretary of Madhya Pradesh. ಸೊ ಇದು 26 ನವೆಂಬರ್ 2021ಗೆ ಸಂಬಂಧ ಡೆಕಾನ್ ಹೆರಾಲ್ಡ್ಗೆ ಸಂಬಂಧಿಸಿದ ನ್ಯೂಸ್. So central government has constituted a group of food secretaries from states to deliberate on the framework of community kitchen scheme. So ಸಮುದಾಯ ಅಡಿಗೆ ಯೋಜನೆ ಅಂತ ಹೇಳುವಂತ ಒಂದು ಸ್ಕೀಮ್ನ ಆಧಾರದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಈ ಆಹಾರ ಕಾರ್ಯದರ್ಶಿಗಳ ಒಂದು ಸಮೂಹಕ್ಕೆ ಸಂಬಂಧಿಸಿದ ಒಂದು ಫ್ರೇಮ್ವರ್ಕ್ ಅನ್ನು ರಚನೆ ಮಾಡಿದೆ. And the group of food secretaries include food secretaries from 8 states. 8 ರಾಜ್ಯಗಳ ಆಹಾರ ಕಾರ್ಯದರ್ಶಿಗಳನ್ನು ಈ ಗ್ರೂಪ್ ಅಲ್ಲಿ, ಈ ಫ್ರೇಮ್ವರ್ಕ್ ಗ್ರೂಪ್ ಅಲ್ಲಿ ಆಡ್ ಮಾಡಿದ್ದಾರೆ. ಕೇರಳ, ಒಡಿಶಾ, ಯುಪಿ, ಗುಜರಾತ್, ಅಸ್ಸಾಂ, ಬಿಹಾರ್, ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶ. ಅದರಲ್ಲಿ ಫುಡ್ ಸೆಕ್ರೆಟರಿ ಆಫ್ ಮಧ್ಯಪ್ರದೇಶ ಇದ್ರಲ್ಲ, ಇವರು ಈ ಗ್ರೂಪ್ ಅನ್ನು ಲೀಡ್ ಮಾಡ್ತಾರೆ. ಸೊ ಮಧ್ಯಪ್ರದೇಶದ ಆಹಾರ ಕಾರ್ಯದರ್ಶಿ ಅವರು ಏನಿದ್ದಾರೆ, ಈ ಒಂದು ಕಮ್ಯುನಿಟಿ ಕಿಚನ್ ಸ್ಕೀಮ್ಗೆ ಸಂಬಂಧಿಸಿದ ಈ ಫ್ರೇಮ್ವರ್ಕ್ ನ ಹೆಡ್ ಆಗಿದ್ದಾರೆ. So community kitchen andre ಏನು ಬೇಸಿಕ್ ಆಗಿ. So community kitchen is a group of people meeting on a regular basis to plan, cook and share healthy and affordable meals. And community kitchen groups are for everyone and can be run anywhere there is a kitchen. ಸೊ ಈ ಸಮುದಾಯ ಅಡಿಗೆ ಮನೆ ಅಥವಾ ಕಿಚನ್ ಅಂತ ಹೇಳಿದ್ರೆ ಬೇಸಿಕಲಿ ಒಂದು ಗ್ರೂಪ್ ಆಫ್ ಪೀಪಲ್ ರೆಗ್ಯುಲರ್ ಆಗಿ ಒಂದು ಉತ್ತಮ ರೀತಿ ಅಂದ್ರೆ ಆರೋಗ್ಯಪೂರ್ಣವಾಗಿರುವಂತಹ ಆಹಾರ ಮತ್ತು ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ರಚನೆಗೊಂಡಿರುವಂತಹ ಒಂದು ಸ್ಕೀಮ್. ಅದು ಬೇಸಿಕಲಿ ಇಟ್ ಇಸ್ ಅ ಗ್ರೂಪ್ ಅಥವಾ ಸಮೂಹ ಅಂತ ಹೇಳ್ಬೋದು. ಸೊ ಇನ್ ಇಂಡಿಯಾ ಮೆನಿ ಸ್ಟೇಟ್ಸ್ ಲೈಕ್ ತಮಿಳುನಾಡು, ಒಡಿಶಾ, ಡೆಲ್ಲಿ, ಜಾರ್ಖಂಡ್ have already been running community kitchens that serve meals at subsidized rates in hygienic conditions. ಸೊ ಹೆಚ್ಚಿನ ರಾಜ್ಯಗಳಾದ ತಮಿಳುನಾಡು, ಒಡಿಶಾ, ಡೆಲ್ಲಿ, ಜಾರ್ಖಂಡ್ ಅಲ್ಲಿ ಈ ರೀತಿಯ ಸಾಮುದಾಯಿಕ ಒಂದು ಅಡಿಗೆ ಕಾನ್ಸೆಪ್ಟ್ ನ ಮೂಲಕ ಸಬ್ಸಿಡೈಸ್ಡ್ ದರಗಳಲ್ಲಿ ಉತ್ತಮ ಆರೋಗ್ಯಕರ ಒಂದು ರೀತಿಯ ಪರಿಸರಕ್ಕೆ ಸಂಬಂಧಿಸಿದಾಗೆ ಆಹಾರಗಳನ್ನು ವಿತರಣೆ ಮಾಡುವಂತ ವ್ಯವಸ್ಥೆ ಇರುವ ಕಾರಣ ಇದನ್ನು ಮಾದರಿಯಾಗಿಟ್ಟುಕೊಂಡು ಈ ರೀತಿಯ ಒಂದು ಕಮ್ಯುನಿಟಿ ಕಿಚನ್ ಫ್ರೇಮ್ವರ್ಕ್ ಅನ್ನು ಇವಾಗ ರಚಿಸಿದ್ದಾರೆ. 6ನೇ ಪ್ರಶ್ನೆ ನೋಡಿ. ಆಸ್ ಪರ್ ದ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್, ಇದು ರೂಲ್ಸ್ ಅಲ್ಲ ಆಯ್ತಾ, ಇದು ಆಕ್ಟ್ ಆಗಬೇಕು, ಯಾಕಂದ್ರೆ ಆಲ್ರೆಡಿ ಇದು ಕಾಯ್ದೆ ರೂಪವನ್ನು ಪಡ್ಕೊಂಡ್ಬಿಟ್ಟಿದೆ. ಸೊ ಆಸ್ ಪರ್ ದ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 2021, ವಿಚ್ ಗ್ರೂಪ್ ಆಫ್ ವುಮೆನ್ ಕ್ಯಾನ್ ಆಪ್ಟ್ ಫಾರ್ ಲೀಗಲ್ ಅಬಾರ್ಷನ್? ಸೊ ವೈದ್ಯಕೀಯ ಗರ್ಭಪಾತ ತಿದ್ದುಪಡಿ ಕಾಯ್ದೆ 2021 ರನ್ವಯ ಯಾವ ವರ್ಗದ ಮಹಿಳೆಯರು ಕಾನೂನುಬದ್ಧ ಗರ್ಭಪಾತವನ್ನು ಮಾಡ್ಕೊಬಹುದು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಮೇಲಿನ ಎಲ್ಲರೂ ಕೂಡ. ಓಕೆ, ಯಾರೆಲ್ಲ ಅಂತ ಹೇಳಿದ್ರೆ ಅಪ್ರಾಪ್ತ ವಯಸ್ಕರು, ಅತ್ಯಾಚಾರ ಸಂತ್ರಸ್ತರು, ಭ್ರೂಣದ ವಿರೂಪತೆ ಹೊಂದಿರುವವರು, ಸೊ ಎಲ್ಲ ಕ್ಯಾಟಗರಿಯಲ್ಲಿರುವವರು ಈ ರೀತಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಯನ್ನು ಮಾಡ್ಕೊಬಹುದು. ಸೊ ವೈದ್ಯಕೀಯ ಗರ್ಭಪಾತ ತಿದ್ದುಪಡಿ ಮಸೂದೆ ಅಲ್ಲ, ಇಟ್ ಇಸ್ ಅನ್ ಆಕ್ಟ್ ನೌ. ಸೊ ಈ ಒಂದು ಕಾಯ್ದೆ ಏನಿದೆ ಇದು 1971 ಕಾಯ್ದೆಗೆ ಅನುಗುಣವಾಗಿ ಬಹಳಷ್ಟು ಒಂದು ತಿದ್ದುಪಡಿಗಳು ಮತ್ತು ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಯಾಕಂದ್ರೆ ಆ ಹಳೆ ಕಾಯ್ದೆಯನ್ನು ನೀವು ನೋಡ್ಬೋದು, 20 ವಾರಗಳ ನಂತರ ಯಾವುದೇ ಸಂದರ್ಭದಲ್ಲಿ ಗರ್ಭಪಾತಕ್ಕೆ ಆ ಕಾಯ್ದೆ ಅನ್ವಯ ಅವಕಾಶ ಇರಲಿಲ್ಲ. ಅದು ಇವಾಗ ಹಾಗಲ್ಲ, 24 ವಾರಗಳವರೆಗೆ ಗರ್ಭಪಾತಕ್ಕೆ ಅವಕಾಶ ಇದೆ. ಹಾಗೂ ಭ್ರೂಣದ ಅಸಹಜತೆ ಹೊಂದಿರುವವರು 24 ವಾರಗಳ ನಂತರವೂ ಕೂಡ ಗರ್ಭಪಾತಕ್ಕೆ ಅಲ್ಲಿ ಅವಕಾಶವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೂ ಕೆಲವೆಲ್ಲ ಇಲ್ಲಿ ಆಪ್ಷನ್ಸ್ ಗಳನ್ನು ಕಾಣಬಹುದು. 20 ವಾರದವರೆಗೆ ಒಂದು ನೋಂದಾಯಿತ ವೈದ್ಯಕೀಯ ಪರಿಣಿತರು ಅದಕ್ಕೆ ಸರ್ಟಿಫೈ ಮಾಡಬಹುದು. ಹಾಗೆಯೇ 20 ರಿಂದ 24 ವಾರದವರೆಗೆ 2 ನೋಂದಾಯಿತ ವೈದ್ಯಕೀಯ ಪರಿಣಿತರ ಸಲಹೆಯಲ್ಲಿ ಅವಶ್ಯಕತೆ, ಹಾಗೂ 24 ವಾರದ ನಂತರ ಮಾಡ್ಬೇಕಂತ ಹೇಳಿದ್ರೆ ವೈದ್ಯಕೀಯ ಮಂಡಳಿಯ ಒಂದು ಸಲಹೆ ಪಡ್ಕೊಬೇಕಾಗ್ತದೆ. ಹಾಗೂ ಹಿಂದಿನ ಕಾಯ್ದೆ ಅನ್ವಯ ವಿವಾಹಿತ ಮಹಿಳೆಯರಿಗೆ ಮಾತ್ರ ಗರ್ಭಪಾತಕ್ಕೆ ಅವಕಾಶ ಇತ್ತು. ಆದ್ರೆ ಇವಾಗ ಹಾಗಲ್ಲ, ಅತ್ಯಾಚಾರ ಸಂತ್ರಸ್ತರು, ವೇಶ್ಯಾವಾಟಿಕೆಯ ಸಂತ್ರಸ್ತರು ಮತ್ತು ಅಂಗವಿಕಲ ಮಹಿಳೆಯರು, ಅಪ್ರಾಪ್ತ ವಯಸ್ಸಿನವರು ಹಾಗೂ ಭ್ರೂಣದ ವಿರೂಪತೆ ಮುಂತಾದವರೆಲ್ಲ ಈ ಒಂದು ಗರ್ಭಪಾತಕ್ಕೆ ಈ ಮೇಲ್ಕಂಡ ಒಂದು ಕಂಡೀಷನ್ಸ್ಗೆ ಅನುಗುಣವಾಗಿ ಗರ್ಭಪಾತವನ್ನು ಮಾಡ್ಕೊಬಹುದು. ಈಗ ಈ ಪ್ರಶ್ನೆಗಳನ್ನು, ಸೊ ಇದನ್ನು ನಾವು ಹಿಂದೆ, ಯಾಕಂದ್ರೆ ಈ ಒಂದು ಕಾಯ್ದೆಯಲ್ಲಿ ಹೊಸದಾಗಿ ತಂದಿರುವಂತಹ ಈ ಒಂದು ಅಮೆಂಡ್ಮೆಂಟ್ಗಳೇನಿದೆ ಖಂಡಿತವಾಗಿ ಮಹಿಳೆಯರ ಒಂದು ಉತ್ತಮ ಆರೋಗ್ಯ ಹಾಗೂ ಸುರಕ್ಷೆ ಹಾಗೂ ಲಿಂಗ ಸಮಾನತೆಗೆ ಹಾಗೂ ಸಬಲೀಕರಣಕ್ಕೆ ಸಂಬಂಧಿಸಿದ ಎಲ್ಲ ಒಂದು ರೀತಿಯ ವ್ಯಾಖ್ಯಾನವನ್ನು ದೃಢಪಡಿಸ್ಕೊಳ್ತದೆ. ಹಾಗೂ ನಮ್ಮ ಸುಸ್ಥಿರ ಅಭಿವೃದ್ಧಿ ಗುರಿ 3 ಹಾಗೂ ಸುಸ್ಥಿರ ಅಭಿವೃದ್ಧಿ 5ಕ್ಕೆ ಸಂಬಂಧಿಸಿದ ಎಲ್ಲ ಒಂದು ರೀತಿಯ ಮಾನದಂಡಗಳು ಅಥವಾ ಉದ್ದೇಶಗಳನ್ನು ಕೂಡ ಪೂರೈಕೆಗೆ ಈ ತಿದ್ದುಪಡಿ ತಂದಂತ ಕಾಯ್ದೆ ಬಹಳಷ್ಟು ಸಹಕಾರಿ ಆಗ್ತದೆ.
ಸೊ ಇದು ಇಂಗ್ಲಿಷ್ನಲ್ಲಿರುವಂಥದ್ದು. ಈಗ ಇದು ವಿಷಯ ಇವತ್ತಿನ ಪ್ರಶ್ನೆಯಲ್ಲಿ ಯಾಕೆ ಬಂದಿದೆ ಅಂತ ಇಲ್ಲಿ ನಮಗೆ ಬೇಕಾಗ್ತದೆ, ಹೌದಾ ಅಲ್ವಾ? ಯಾಕಂದ್ರೆ ಇದು ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತಹ ಮಾಹಿತಿ ನೋಡಿ. ಕರ್ನಾಟಕದ ಹೈಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ 25 ವಾರ ಗರ್ಭಿಣಿಯಾಗಿರುವಂತ ಒಂದು ಅತ್ಯಾಚಾರ ಸಂತ್ರಸ್ತೆಗೆ 16 ವರ್ಷದ ಈಕೆ ಅತ್ಯಾಚಾರ ಸಂತ್ರಸ್ತೆ ಏನಿದ್ದಾಳೆ ಅವಳಿಗೆ ಈ ಒಂದು ಅಬಾರ್ಷನ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದೆ. ಓಕೆ, ಯಾಕಂದ್ರೆ ಮೆಡಿಕಲ್ ಟರ್ಮಿನೇಷನ್ ಕಾಯ್ದೆ ಪ್ರಕಾರ ಏನಂತ ಹೇಳಿದ್ರೆ ಈ 24 ಇಲ್ಲಿ ನಾವು ನೋಡ್ಬೋದು 24 ವಾರಗಳ ನಂತರ ಮಾಡ್ಬೇಕಂತ ಹೇಳಿದ್ರೆ ಇಟ್ ಶುಡ್ ಬಿ ಟೇಕನ್ ದ ಅಡ್ವೈಸ್ ಆಫ್ ದ ಮೆಡಿಕಲ್ ಬೋರ್ಡ್ ಅಂತ ಇದೆ. ವೈದ್ಯಕೀಯ ಮಂಡಳಿಯ ಒಂದು ಸಲಹೆಯನ್ನು ಪಡ್ಕೊಬೇಕು ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ಅತ್ಯಾಚಾರ ಸಂತ್ರಸ್ತೆ ಏನಿದ್ದಾಳೆ ಅವಳಿಗೆ 25 ವಾರಗಳಾಗಿರುವ ಕಾರಣ ಇಲ್ಲಿ ಹೈಕೋರ್ಟ್ ಕೂಡ ಇಂಟರ್ವೆನ್ ಆಗಿ ಮೆಡಿಕಲ್ ಬೋರ್ಡ್ಗೆ ಅನುಗುಣವಾಗಿ ಎಕ್ಸ್ಪರ್ಟ್ಗಳು ಇಲ್ಲಿ ಅವಕಾಶವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ದ ಬೋರ್ಡ್ ಸೆಡ್ ದಟ್ ಥ್ರೂ ದ ಲೆಂತ್ ಆಫ್ ದ ಪ್ರೆಗ್ನೆನ್ಸಿ ವುಡ್ ಬಿ ಬಿಯಾಂಡ್ ದ ಪೀರಿಯಡ್ ಆಫ್ 24 weeks by 1 week. It placed an opinion that the pregnancy needs to be terminated in the interest of the physical and the mental health of the petitioner. ಓಕೆ, ಸೊ ಆ ಸಣ್ಣ ಹುಡುಗಿಯ 16 ವರ್ಷದ ಹುಡುಗಿಗೆ ಸಂಬಂಧಿಸಿದ ಅವಳ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಗತಿಗಳ ಒಂದು ಉತ್ತಮ ರೀತಿಯ ಒಂದು ಸುರಕ್ಷತೆಗಾಗಿ ಈ ಒಂದು ರೀತಿ ಅಂದ್ರೆ ವೈದ್ಯಕೀಯ ಮಂಡಳಿಯ ಒಂದು ಶಿಫಾರಸ್ಸಿನ ಅನುಗುಣವಾಗಿ ಅದಕ್ಕೆ ಈ ರೀತಿ ಮಾಡ್ಕೊಳ್ಳಿಕ್ಕೆ ನಮ್ಮ ಕೋರ್ಟೆಯಲ್ಲಿ ಅವಕಾಶವನ್ನು ಮಾಡ್ಕೊಂಡ್ಬಿಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನು ನಾವು ಹಾಕೊಂಡಿದ್ದೇವೆ. 7ನೇ ಪ್ರಶ್ನೆ, ಹೂ ಇಶ್ಯೂಸ್ ಪಿ ನೋಟ್ಸ್ ಅಥವಾ ಪಾರ್ಟಿಸಿಪೇಟರಿ ನೋಟ್ಸ್ ಅಂತ ಅರ್ಥ ಇದು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ FII. FII is the right answer. ಸೊ ಏನಿದು FII ಅಂದ್ರೆ, FII ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಇಸ್ ಅನ್ ಇನ್ವೆಸ್ಟರ್ ಆನ್ ಅನ್ ಇನ್ವೆಸ್ಟ್ಮೆಂಟ್ ಫಂಡ್ ಇನ್ವೆಸ್ಟಿಂಗ್ ಇನ್ ಅ ಕಂಟ್ರಿ ಔಟ್ಸೈಡ್ ಆಫ್ ದ ಒನ್ ಇನ್ ವಿಚ್ ಇಟ್ ಇಸ್ ರಿಜಿಸ್ಟರ್ಡ್ ಆರ್ ಹೆಡ್ ಕ್ವಾರ್ಟರ್ಡ್. And the term foreign institutional investor is probably most commonly used in India, where it refers to outside entities investing in the nation's financial market. So a participatory note anta ondide. Okay, so participatory note anta ಹೇಳುವಂತದ್ದು ಅಥವಾ P note ಅಂತ ಇದನ್ನು ಕಾಮನ್ ಆಗಿ ಏನು ಕರೀತಾರೆ, ಇದನ್ನು ಯಾರು ಇಶ್ಯೂ ಮಾಡೋದು ಅಂತ ಹೇಳಿದ್ರೆ ಬೈ ರಿಜಿಸ್ಟರ್ಡ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ಓಕೆ, FII ಅಂತ ಹೇಳುವಂಥದ್ದು. ಸೊ ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಟು an overseas investor who wishes to invest in an Indian stock market without registering themselves with the market regulator, that is the SEBI. ಇಲ್ಲಿ ನಾನು ಇದನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನೋಡಿ, ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್ ಆಫ್ ಅಮೆರಿಕನ್. ಈಗ ಒಬ್ಬ ಅಮೆರಿಕನ್ ಪ್ರಜೆ ಇಟ್ಕೊಳ್ಳಿ, ಅವನಿಗೆ ಭಾರತದ ಒಂದು ಯಾವುದೋ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇಟ್ಕೊಳ್ಳಿ. ಓಕೆ, he wants to invest in a Indian company. ಸೊ ಯೂಶುವಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ he has to go through the legalities of the SEBI. ಸೊ ಸೆಬಿಯ ಮುಖಾಂತರ ಈ ರೀತಿಯ ಎಲ್ಲ ರೀತಿಯ ನಡವಳಿಕೆಯನ್ನು ಅವನ್ನೆಲ್ಲ ಮಾಡ್ಕೊಬೇಕಾಗ್ತದೆ. ಸೊ ಅದೊಂದು ದೊಡ್ಡ ಪ್ರಾಸೆಸ್. ಸೊ ಹಾಗಾಗಿ ಈ ಒಂದು ಅಮೆರಿಕನ್ ಪ್ರಜೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ he will register through some big financial investors like foreign institutional investor, for example JP Morgan ಇರ್ಬೋದು ಅಥವಾ ಸಿಟಿ ಬ್ಯಾಂಕ್ ಇರ್ಬೋದು. ಸೊ ಇವರು ಆಲ್ರೆಡಿ ನಮ್ಮ ಸೆಬಿಗೆ ಅವರು ರಿಜಿಸ್ಟರ್ಡ್ ಆಗಿರ್ತಾರೆ. ಸೊ ಅವರ ಮೂಲಕ ಈ ವ್ಯಕ್ತಿ, ಹೊರದೇಶದಲ್ಲಿರುವಂತಹ ವ್ಯಕ್ತಿ, ಈ ಒಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ನ ಮೂಲಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಮ ದೇಶೀಯ ಕೆಲವು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಬೇಸಿಕಲಿ ಇವರ ಮುಖಾಂತರ ಅವನು ಇಂಡೈರೆಕ್ಟ್ ಆಗಿ ನಮ್ಮ ದೇಶದ ಕಂಪನಿಗಳ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಹಾಗೆ. ಓಕೆ, ಸೊ ದಿಸ್ ಇಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಕೆಲವೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಇಲ್ಲಿ ಇದೆ, ಇದನ್ನು ಆಸ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಈ FII ಅಂತ ಹೇಳುವಂತಹ ಈ ಸಂಸ್ಥೆ ಏನಿದೆ ಅದು P ನೋಟ್ಸ್ ಅನ್ನು ಈ ರೀತಿ ಈ ಇನ್ವೆಸ್ಟರ್ಸ್ ಗಳಿಗೆ ಇಶ್ಯೂ ಮಾಡ್ತದೆ. ಅಂದ್ರೆ ಪಾರ್ಟಿಸಿಪೇಟರಿ ನೋಟ್ಸ್ ಗಳ ಮೂಲಕ ಈ ರೀತಿ ಇನ್ವೆಸ್ಟರ್ಸ್ ಗಳಿಗೆ ಸಹಾಯ ಆಗ್ಲಿಕ್ಕೆ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತದೆ. ಓಕೆ, ಸೊ ಈ FII ಅಂತ ಹೇಳುವಂತಹ ಸಂಸ್ಥೆಗಳು ಅದು ನಮ್ಮ ಸೆಬಿ ಮೂಲಕ ಅವರು ರಿಜಿಸ್ಟರ್ಡ್ ಮಾಡಿರ್ತಾರೆ. ಸೊ ಅವರ ಮೂಲಕ ಈ ರೀತಿಯಾಗಿ ಹೊರ ದೇಶದಲ್ಲಿರುವವರು ನಮ್ಮ ದೇಶದಲ್ಲಿ ಇನ್ವೆಸ್ಟರ್ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಇದು. ಐ ಹೋಪ್ ಸೊ ಯು ಗಾಟ್ ಇಟ್. ಸೊ ಇದನ್ನು ಯಾತಕ್ಕೋಸ್ಕರ ನಾವಿಲ್ಲಿ ಹಾಕಿದ್ದೇವೆ ಯಾಕಂತ ಹೇಳಿದ್ರೆ ಇದು ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತಹ ನ್ಯೂಸ್ ನೋಡಿ. Investments in Indian capital market through the participatory notes, that is P notes, ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, it rose to rupees 1.2 lakh crore till October end
ಮೇಕಿಂಗ್ ಇಟ್ ಅಟ್ ದ ಹೈಯೆಸ್ಟ್ ಲೆವೆಲ್ ಇನ್ 43 months. ಸೊ ಈ ಪಾರ್ಟಿಸಿಪೇಟರಿ ನೋಟ್ಸ್, FII ಮೂಲಕ, ಈ ಪಾರ್ಟಿಸಿಪೇಟರಿ ನೋಟ್ಸ್ನ ಮೂಲಕ ಹೊರ ದೇಶದಲ್ಲಿರುವಂಥ ಎಷ್ಟೋ ಮಂದಿ ನಮ್ಮ ದೇಶದ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಹೂಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಹೂಡಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 1.2 ಲಕ್ಷ ಕೋಟಿಯಷ್ಟು ಸರಿಸುಮಾರು 43 ತಿಂಗಳಲ್ಲಿ ಇದು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಹಾಗಿದು ಹೈಯೆಸ್ಟ್ ಲೆವೆಲ್ ಅಂತ ಹೇಳಿ ಸೇಬಿ ಕೂಡ ತಿಳಿಸ್ಕೊಂಡ್ಬಿಟ್ಟಿದೆ. ಸೊ ಇದೊಂದು ನಮ್ಮ ದೇಶಕ್ಕೆ ಸಂಬಂಧಿಸಿದ ಒಂದು ಉತ್ತಮ ರೀತಿಯ ಒಂದು ಹೂಡಿಕೆಯ ವಿಧಾನ ಅಂತ ನಾವು ಹೇಳ್ಬೋದು. ಸೊ ಅಕಾರ್ಡಿಂಗ್ ಟು ಸೇಬಿ ಡೇಟಾ, ದ ವ್ಯಾಲ್ಯೂ ಆಫ್ ದ P-note investments in Indian market was at, as I told you, rupees 1.2 lakh crore by October end, which is actually a very welcoming aspect when it comes to share market distributions. ಈಗ 8ನೇ ಪ್ರಶ್ನೆ, ರಾಷ್ಟ್ರೀಯ ಹಾಲು ದಿನದ ಸಂದರ್ಭದಲ್ಲಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಲ್ಯಾಬ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? Where was the IVF lab launched on the occasion of the National Milk Day? Okay, so here the right answer is option A. ಯಾಕಂದ್ರೆ ಇದರಲ್ಲಿ ನಮ್ಮ ಕರ್ನಾಟಕ ಕೂಡ ಇದೆ. ಸೊ ಹಾಗಾಗಿ ನಾವು ಖುಷಿ ಪಡಬೇಕು, ಅದರ ಜೊತೆಯಲ್ಲಿ ಪರೀಕ್ಷಾ ದೃಷ್ಟಿಯಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಬೇಕು. ಸೊ ದಾಮ್ರೋಡ್, ಗುಜರಾತ್ನಲ್ಲಿರುವಂಥ ದಾಮ್ರೋಡ್ ಮತ್ತು ನಮ್ಮ ಹೇಸರಘಟ್ಟ, ಕರ್ನಾಟಕದಲ್ಲಿರುವಂಥ ಹೇಸರಘಟ್ಟ, ಈ ಎರಡೂ ಪ್ಲೇಸಸ್ಗಳಲ್ಲಿ ರಾಷ್ಟ್ರೀಯ ಹಾಲು ದಿನದ ಆಚರಣೆಯ ಅಂಗವಾಗಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಲ್ಯಾಬ್ಗಳನ್ನು ಇನಾಗ್ರೇಟ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸೊ ಇದು ಎಲ್ಲಿ ನ್ಯೂಸ್ ಅಲ್ಲಿ ಬಂದಿತ್ತು ಅಂತ ಹೇಳಿದ್ರೆ, ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋಗೆ ಸಂಬಂಧಿಸಿದ ಒಂದು ವಿಷಯ. ಸೊ ಕೇಂದ್ರ ಪಶುಪಾಲನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಏನಿದೆ, ರಾಷ್ಟ್ರೀಯ ಹಾಲು ದಿನ ಇದರ ಆಚರಣೆಯನ್ನು 26ನೇ ನವೆಂಬರ್ ಅಂದು ಕೈಗೊಂಡಿದೆ. ಓಕೆ, ಹಾಗೂ ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿ ಅಂತ ಹೇಳಿಬಿಟ್ಟು ಆ ದಿನ ಬಹಳಷ್ಟು ಅಂದರೆ ಹಾಲಿನ ಕ್ಷೇತ್ರಗಳಲ್ಲಿ ಸ್ಟೇಕ್ ಹೋಲ್ಡರ್ಸ್, ಡೈರಿ ಸೆಕ್ಟರ್ ಸ್ಟೇಕ್ ಹೋಲ್ಡರ್ಸ್ಗಳಲ್ಲಿ ಸಾಧನೆ ಮಾಡಿದವರಿಗೂ ಕೂಡ ಆ ದಿನ ಅದನ್ನು ವಿತರಿಸ್ತಾರೆ. ಹಾಗೂ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, IVF ಲ್ಯಾಬ್, ಇನ್ ವಿಟ್ರೋ ಫರ್ಟಿಲೈಸೇಷನ್ಗೆ ಸಂಬಂಧಿಸಿದ ಲ್ಯಾಬಾರೇಟರಿಗಳನ್ನು ದಾಮ್ರೋಡ್, ಗುಜರಾತ್ ಮತ್ತು ಹೇಸರಘಟ್ಟ, ಕರ್ನಾಟಕದಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಸೊ ಪ್ಲೀಸ್ ಡೂ ರಿಮೆಂಬರ್ ದಿಸ್. ಅದಲ್ಲದೆ ಈಗ ರಾಷ್ಟ್ರೀಯ ಹಾಲು ದಿನ ಅಂತ ಹೇಳಿ ಯಾತಕ್ಕೋಸ್ಕರ ಆಚರಿಸ್ತೇವೆ? It is because to commemorate the birth anniversary of Dr. Verghese Kurian. So Verghese Kurian ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ. He is called also the milkman of India. ಹಾಗೂ ಇವರು ಕ್ಷೀರ ಕ್ರಾಂತಿ ನಮ್ಮ ದೇಶದಲ್ಲಿ ತರಲಿಕ್ಕೆ ಪ್ರಮುಖ ಕಾರಣೀಭೂತರಾದವರು. ಸೊ ಹಾಗಾಗಿ ಇವರ ಜನ್ಮ ದಿನಾಚರಣೆಯನ್ನು ನಾವು ರಾಷ್ಟ್ರೀಯ ಹಾಲು ದಿನ ಅಂತ ಹೇಳುವಂಥ ದಿನದಲ್ಲಿ ನಾವು ಇದನ್ನು ಆಚರಿಸುವಂಥದ್ದು. ಆ್ಯಂಡ್ ನ್ಯಾಷನಲ್ ಮಿಲ್ಕ್ ಡೇ ಆಫ್ 2021 commemorates the 100th birth anniversary of Dr. Kurian. ಈಗ ಡಾಕ್ಟರ್ ಕುರಿಯನ್ ವರ್ಗೀಸ್ ಅವರ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತವಾಗಿರುವಂಥ ಮಾಹಿತಿ. ಇವರನ್ನು ನಮ್ಮ ದೇಶಕ್ಕೆ ಸಂಬಂಧಿಸಿದ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತಾರೆ. ಆಪರೇಷನ್ ಫ್ಲಡ್ ಅಂತ ಹೇಳುವಂಥ ಈ ಪ್ರೋಗ್ರಾಮ್ಗೆ ಅವರು ತುಂಬನೇ ಹೆಸರುವಾಸಿ. ಹಾಗೂ ಸರಿಸುಮಾರು 30 ಸಂಸ್ಥೆಗಳನ್ನು ಅವರು ಹಾಲಿನ ಸಂಶೋಧನೆ ಮತ್ತು ಹಾಲು ಅಭಿವೃದ್ಧಿ ಸಂಸ್ಥೆಗಳನ್ನು ಕೂಡ ಅವರು ಸ್ಥಾಪಿಸಿದ್ದಾರೆ. ಹಾಗೂ ಬಹಳಷ್ಟು ಫೇಮಸ್ ಗುಜರಾತ್ನ ಅಮೂಲ್ ಬ್ರ್ಯಾಂಡ್ನ ಸಂಸ್ಥಾಪನೆಗೆ ಕೂಡ ಇವರು ಪ್ರಮುಖರು ಅಂತ ನಾವು ಹೇಳ್ಬೋದು. ಹಾಗೂ ಇವರ ಒಂದು ರೀತಿಯ ಕಾರ್ಯವೈಖರಿಯಿಂದ ಹಾಗೂ ಇವರ ಒಂದು ಸಾಧನೆ ಮತ್ತು ಕೊಡುಗೆಗಳಿಂದ ಭಾರತ ಇಡೀ ವಿಶ್ವದಲ್ಲೇ ಹಾಲು ಉತ್ಪಾದನೆಯಲ್ಲಿ ಲಾರ್ಜೆಸ್ಟ್ ಆಗಿರುವಂಥ ಪ್ರೊಡ್ಯೂಸರ್ ಆಫ್ ಮಿಲ್ಕ್. ಇಂಡಿಯಾ ಬಿಕೇಮ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್ ಇನ್ 1998, ಸರ್ಪಾಸಿಂಗ್ US. Okay, so this is a small information about Dr. Verghese Kurian. Adallade, please do remember that the first day of June is also observed as Vishwa Halu Dina. Okay, from which year November 26 is celebrated as National Constitution Day? ಯಾವ ವರ್ಷದಿಂದ ನವೆಂಬರ್ 26 ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಹೇಳಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. So here the right answer is option B, from the year 2015. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು 11ನೇ ಅಕ್ಟೋಬರ್ 2015 ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಮಾನತೆಯ ಒಂದು ಪ್ರತಿಮೆಯನ್ನು ಮುಂಬೈಯಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಹಾಕುವಂಥ ಸಂದರ್ಭದಲ್ಲಿ ಆ ದಿನವನ್ನು 2015 ಓಕೆ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಹೇಳಿ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಅದನ್ನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಡಿಕ್ಲರೇಷನ್ ಮಾಡ್ತಾರೆ. ಸೊ ಅದರಿಂದಾಗಿ ನಮ್ಮ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಏನಿದೆ ಅದೇ ನವೆಂಬರ್ 19, 2015 ಈ ಒಂದು ಪ್ರೈಮ್ ಮಿನಿಸ್ಟರ್ ಅವರ ಈ ಡಿಸಿಷನ್ ಅನ್ನು ನೋಟಿಫೈ ಮಾಡ್ತದೆ. ಹೇಗೆ ನೋಟಿಫೈ ಮಾಡ್ತದೆ ಅಂತ ಹೇಳಿದ್ರೆ 26ನೇ ನವೆಂಬರ್ ಅನ್ನು ನಾವೆಲ್ಲರೂ ಕೂಡ ರಾಷ್ಟ್ರೀಯ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಡೇ, ಸಂವಿಧಾನ ದಿನ ಅಂತ ಹೇಳಿ ಆಚರಣೆ ಮಾಡಬೇಕು ಕಡ್ಡಾಯವಾಗಿ ಅಂತ ಹೇಳಿಬಿಟ್ಟು. ಸೊ ಸಂವಿಧಾನ ದಿನದ ಆಚರಣೆ ಯಾಕೆ 26 ನವೆಂಬರ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಆ ದಿನದಂದು
26ನೇ ನವೆಂಬರ್ 1949ರಂದು ನಮ್ಮ ಸಾಂವಿಧಾನಿಕ ರಚನಾ ಸಮಿತಿ ಏನಿದೆ ಇದು ನಮ್ಮ ಸಂವಿಧಾನವನ್ನು ಫಾರ್ಮಲ್ ಆಗಿ ಅಡಾಪ್ಟ್ ಮಾಡಿರುವಂತಹ ದಿನ. ಹಾಗೂ ಇದು ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ 26 January 1950. ಸೊ ಸಂವಿಧಾನದ ಒಂದು ರಚನೆಯ ಪ್ರಕ್ರಿಯೆ 2 ವರ್ಷ 11 ತಿಂಗಳು 18 ದಿವಸ ತಗೊಂಡಿವೆ. ಓಕೆ, ಸೊ ಈ ವರ್ಷ ನಾವೇನು ಆಚರಿಸಿದ್ದೇವೆ ಸಂವಿಧಾನ ದಿನ. ಸೊ ಇಟ್ ಈಸ್ ದ 72nd ಕಾನ್ಸ್ಟಿಟ್ಯೂಷನ್ ಡೇ ದಟ್ ವಾಸ್ ಸೆಲೆಬ್ರೇಟೆಡ್ ಇನ್ ದ ಕಂಟ್ರಿ. ಅಂಡ್ ಇದನ್ನು ನಾವು ಸಂವಿಧಾನ ದಿನ ಅಂತ ಹೇಳಿ ಇದನ್ನು ಆಚರಿಸಲಿಕ್ಕೆ ಶುರು ಮಾಡಿರುವಂಥದ್ದು ಅಕ್ಟೋಬರ್ 2015 ಇಂದ. ಅಕ್ಟೋಬರ್ 2015 ಅಂದ್ರೆ 2015 ಇಂದ ವಿ ಹ್ಯಾವ್ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ಇಟ್. 10ನೇ ಪ್ರಶ್ನೆ, ಎಸ್ಫಿಕ್ಸಿಯಾ ಇಸ್ ಅ ಕಂಡೀಷನ್ ವಿಚ್ ಮೇ ಬಿ ಡಿಫೈನ್ಡ್ ಆಸ್. ಎಸ್ಫಿಕ್ಸಿಯಾ ಇದೊಂದು ಸ್ಥಿತಿಯಾಗಿದ್ದು ಇದನ್ನು ಹೇಗೆ ವ್ಯಾಖ್ಯಾನಿಸಬಹುದು? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಶ್ವಾಸಕೋಶದ ಕಾರ್ಯನಿರ್ವಹಣೆಯ ಒಂದು ವೈಫಲ್ಯದಿಂದಾಗಿ ರಕ್ತ ಮತ್ತು ಅಂಗಾಂಶಗಳಲ್ಲಿ ಆಮ್ಲಜನಕದ ಒಂದು ಕೊರತೆಯಿಂದಾಗಿ ಉಂಟಾಗುವಂತಹ ಪರಿಸ್ಥಿತಿಯನ್ನೇ ನಾವು ಎಸ್ಫಿಕ್ಸಿಯಾ ಅಂತ ಹೇಳುವಂಥದ್ದು. ಸೊ ಈ ಪ್ರಶ್ನೆ ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೋಡಿ, ಡೆಕಾನ್ ಹೆರಲ್ಡ್ ಅಲ್ಲಿ ಬಂದಿರುವಂತಹ ಒಂದು ನ್ಯೂಸ್, 17 ವರ್ಷದ ಒಬ್ಬ ಯುವಕ ಈ ರೀತಿ ಸೀವೇಜ್ ಬೋರ್ಡ್ ಅಂದ್ರೆ ಚರಂಡಿಗೆ ಇಳಿದು ಈ ಸೀವೇಜ್ ಚರಂಡಿಗೆ ಇಳಿದಂತ ಸಂದರ್ಭದಲ್ಲಿ ಅಲ್ಲಿ ಉಸಿರುಗಟ್ಟಿ ಅಂದ್ರೆ ಅಸ್ಫಿಕ್ಸಿಯೇಷನ್ ಅಂತ ಹೇಳಿದ್ರೆ ಉಸಿರುಗಟ್ಟಿ ಅವನು ಸಾವನ್ನಪ್ಪಿರುವಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸೊ ಇದಕ್ಕೆ ಸಂಬಂಧಿಸಿದಾಗೆ ಹಲವಾರು ವಿಚಾರಗಳನ್ನು ನಾವಿಲ್ಲಿ ಈ ಪ್ರಶ್ನೆಯ ಮೂಲಕ ಹಾಕೊಂಡಿದ್ದೇವೆ. ಸೊ ಫಸ್ಟ್ ಅಸ್ಫಿಕ್ಸಿಯಾ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ಶ್ವಾಸಕೋಶದ ಕಾರ್ಯನಿರ್ವಹಣೆಯ ವೈಫಲ್ಯದಿಂದಾಗಿ. ಸೊ ವೈಫಲ್ಯ ಅಂತ ಹೇಳಿದ್ರೆ ಅದು ಉಸಿರುಗಟ್ಟಿದಾಗಿರ್ಬೋದು ಅಥವಾ ಬೇರೆ ಬೇರೆ ವಿಷ ಅನಿಲಕ್ಕೆ ಸಂಬಂಧಿಸಿದಾಗಿ ಕೂಡ ಇರ್ಬೋದು. ಸೊ ಬೇರೆ ಬೇರೆ ಕೆಲವು ಸಲ ಹ್ಯಾಂಗ್ ಮಾಡುವಾಗ ಅಂದ್ರೆ ಕೆಲವರೆಲ್ಲ ಆತ್ಮಹತ್ಯೆ ಮಾಡುವಂತ ಸಂದರ್ಭದಲ್ಲಿ ವೆನ್ ದೇ ಹ್ಯಾಂಗ್ ದೆಮ್ಸೆಲ್ಸ್ ಆಲ್ಸೋ ಅಸ್ಫಿಕ್ಸಿಯಾ ಕಂಡೀಷನ್ ಇಂದಲೇ ಅವರು ಸಾವನ್ನಪ್ಪುವಂಥದ್ದು. ಅಂದ್ರೆ ಶ್ವಾಸಕೋಶದ ಕಾರ್ಯನಿರ್ವಹಣೆಯ ವೈಫಲ್ಯದಿಂದಾಗಿ ರಕ್ತ ಮತ್ತು ಅಂಗಾಂಶಗಳಲ್ಲಿ ಈ ರೀತಿ ಆಮ್ಲಜನಕದ ಕೊರತೆ ಉಂಟಾಗುವಂಥದ್ದು. ಸೊ ಇದಕ್ಕೆ ಸಂಬಂಧ ಕೆಲವು ಮಾಹಿತಿಗಳು ಹೀಗಿದೆ ನೋಡಿ. 2011ನೇ ನಮ್ಮ ಜನಗಣತಿ ಪ್ರಕಾರ ನಮ್ಮ ದೇಶದಲ್ಲಿ 26 ಲಕ್ಷ ಡ್ರೈ ಲ್ಯಾಟ್ರಿನ್ಸ್ಗಳಿದ್ದಾವು, ವೇರ್ ಹ್ಯೂಮನ್ ಎಕ್ಸ್ಕ್ರೀಟ್ರಾ ಇಸ್ ರಿಮೂವ್ಡ್ ಫಿಸಿಕಲಿ ಬೈ ಅ ಪರ್ಸನ್. ಸೊ ಒಣ ಶೌಚಾಲಯ ಅಂತ ಹೇಳಿದ್ರೆ ಇಲ್ಲಿ ನೀರನ್ನು ಉಪಯೋಗಿಸದೆ ಇದನ್ನು ನಿರ್ವಹಣೆ ಮಾಡುವಂತ ಒಂದು ಶೌಚಾಲಯ. ಸೊ ಇಂಥ ಶೌಚಾಲಯಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಅಥವಾ ಹಸ್ತಚಾಲಿತ ಶೌಚಗುಂಡಿಯನ್ನು ಶುಚಿಗೊಳಿಸುವಂತ ಪ್ರಕ್ರಿಯೆಯಲ್ಲಿ ಒದಗಿ ಬರ್ತದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಹಸ್ತಚಾಲಿತ ಶೌಚಗುಂಡಿ ಶುಚಿಗೊಳಿಸುವ ಕಾರ್ಮಿಕರ ಉದ್ಯೋಗದ ನಿಷೇಧ ಮತ್ತು ಅವರ ಪುನರ್ವಸತಿ ಕಾಯ್ದೆ 2013 ಈ ಒಂದು ಕಾರ್ಯವನ್ನು ಅದು ನಿಷೇಧ ಮಾಡಿದ್ದಾರೆ. ಅಂದ್ರೆ ಯಾರು ಈ ರೀತಿ ಮಾಡಬಾರ್ದು. ಆದ್ರೂ ನಮ್ಮ ದತ್ತಾಂಶ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಇನ್ನೂ ಕೂಡ ಸರಿಸುಮಾರು 2016ರಿಂದ 2020ರವರೆಗೆ ಈ ಒಂದು 4 ವರ್ಷಗಳಲ್ಲಿ 476 ಸಾವುಗಳು ಈ ಹಸ್ತಚಾಲಿತ ಶೌಚಗುಂಡಿ ಶುಚಿಗೊಳಿಸುವ ವೇಳೆ ಸಂಭವಿಸಿವೆ ಅಂತ ಹೇಳಿ ಅಂಕಿಅಂಶಗಳು ತೋರಿಸ್ತಾ ಇದ್ದಾವೆ. ಅದಲ್ಲದೆ 2021ನಲ್ಲೂ ಕೂಡ ಈ ವರ್ಷದಲ್ಲೂ ಕೂಡ ಸರಿಸುಮಾರು 26 ಸಾವುಗಳು ಈ ಪ್ರಕ್ರಿಯೆ ಅಂದ್ರೆ ಹಸ್ತಚಾಲಿತ ಶೌಚಗುಂಡಿಯನ್ನು ಶುಚಿಗೊಳಿಸುವ ವೇಳೆ ಸಂಭವಿಸಿರುವಂತಹ ಸಾವುಗಳು ದಾಖಲಾಗಿವೆ. ಇವನ್ ಇನ್ ದ ಇಯರ್ 2000. ಸೊ ಇದರಲ್ಲಿ ನಾವು ನೋಡಬಹುದು ಈ ತರ ಕಾಯ್ದೆಗಳಿದ್ದು ಕೂಡ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಯಾಕೆ ಈ ರೀತಿಯ ಲೂಪ್ ಹೋಲ್ಸ್ಗಳು ಆಗ್ತವೆ ಅಂತ ಹೇಳುವುದಕ್ಕೆ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆಯ ಒಂದು ಸಾಕ್ಷಿ ಅಂತ ನಾವು ಹೇಳ್ಬೋದು. ಈಗ ಹಸ್ತಚಾಲಿತ ಶೌಚಗುಂಡಿ ಶುಚಿಗೊಳಿಸುವ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಏನೆಲ್ಲ ಆಗ್ತದೆ ನೋಡಿ. ಫಸ್ಟ್ ಅಂಡ್ ದ ಫಾರ್ಮೋಸ್ಟ್, ಈ ಸ್ಕ್ಯಾವೆಂಜರ್ಸ್ ಅಂದ್ರೆ ಅದನ್ನು ಶುಚಿಗೊಳಿಸುವಂತಹ ಜನರಿಗೆ ಪಾಪ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಬೇಡದ ಅನಿಲಗಳಾದ ಹೈಡ್ರೋಜನ್ ಸಲ್ಫೈಡ್ ಇರ್ಬೋದು, ಡೈಸಲ್ಫೈಡ್ ಇರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ಅಮೋನಿಯಾ, ಮಿಥೇನ್. ಸೊ ಒಂದು ಇನ್ವೆಸ್ಟಿಗೇಷನ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಹೈಡ್ರೋಜನ್ ಡೈಸಲ್ಫೈಡ್ ಅಂತ ಹೇಳುವಂತ ಈ ಅನಿಲಕ್ಕೆ ತುಂಬಾ ಹೊತ್ತು ಒಬ್ಬ ವ್ಯಕ್ತಿ ಎಕ್ಸ್ಪೋಸ್ ಆದ್ರೆ ಆ ವ್ಯಕ್ತಿ ಅಸ್ಫಿಕ್ಸಿಯಾದಿಂದ ಸಾವನ್ನಪ್ಪಬಹುದು ಅಂತ ಹೇಳುವಂತ ಮಾಹಿತಿಯನ್ನು ನಾವು ಕಾಣಬಹುದು. ಸೊ ಹಾಗಾಗಿ ಮಾನವ ಚಾಲಿತ ಈ ರೀತಿಯ ಸ್ಕ್ಯಾವೆಂಜಿಂಗ್ ಶುಚಿಗೊಳಿಸುವ ಅಥವಾ ಹಸ್ತಚಾಲಿತ ಶೌಚಗುಂಡಿ ಶುಚಿಗೊಳಿಸುವ ಪ್ರಕ್ರಿಯೆಗೆ ಯಾರೂ ಕೂಡ ಒಳಗೊಳ್ಳಬಾರದು. ಹಾಗೂ ಇದು ಕಾಯ್ದೆ ಕಾನೂನು ಪ್ರಕಾರ ಕೂಡ ಇದು ಅಪರಾಧ. ಓಕೆ, ಅದಲ್ಲದೆ ಇದು ಒಂದು ರೀತಿ ಸಾಮಾಜಿಕವಾಗಿರುವಂತ ಮತ್ತು ದೈಹಿಕವಾಗಿ ಕೂಡ ಒಂದು ರೀತಿ ಅವರಿಗೆ ಡಿಸ್ಕ್ರಿಮಿನೇಷನ್ಗೆ ಅಸೋಸಿಯೇಟ್ ಮಾಡಿ ಕೊಡ್ತದೆ. ಸೊ ಹಾಗಾಗಿ ಪ್ರಮುಖವಾಗಿ ಇಲ್ಲಿ ಎಸ್ಫಿಕ್ಸಿಯಾ ಅಂತ ಹೇಳುವಂತ ಅಂಶ ಈ ರೀತಿ ಹೈಡ್ರೋಜನ್ ಡೈಸಲ್ಫೈಡ್
ಅಮೋನಿಯಾ, ಮೀಥೇನ್, ಕಾರ್ಬನ್ ಮೊನಾಕ್ಸೈಡ್ ಈ ಎಲ್ಲ ಗ್ಯಾಸಸ್ಗಳ ಒಂದು ಎಕ್ಸ್ಪೋಜರ್ಗೆ ಸಂಬಂಧಿಸಿದಾಗೆ ಅಲ್ಲಿ ಡೆತ್ಗಳು ಕೂಡ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಆಗವೆ. ಸೊ ಅದಲ್ಲದೆ ಈ ಒಂದು ಪ್ರಕ್ರಿಯೆಗೆ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳು ಏನು? ಮೊದಲನೇದಾಗಿ ಆಗಲೇ ಹೇಳಿದಾಗೆ ಈ ಒಂದು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಅಂಡ್ ರಿಹ್ಯಾಬಿಲಿಟೇಷನ್ ಆಕ್ಟ್ 2013 ಪ್ರಕಾರ ಈ ರೀತಿ ಮನುಷ್ಯರನ್ನು ಉಪಯೋಗಿಸಿಕೊಂಡು ಯಾವತ್ತೂ ಈ ರೀತಿಯ ಲ್ಯಾಟ್ರಿನ್ ಸ್ವಚ್ಛತೆ ಅಥವಾ ಅದರ ಒಂದು ಸ್ಕ್ಯಾವೆಂಜಿಂಗ್ ಪ್ರಕ್ರಿಯೆಗಳನ್ನು ಕೈಗೊಳ್ಳಬಾರದು ಅಂತ ಹೇಳುವುದು ಈ ಕಾಯ್ದೆ ಹೇಳ್ತದೆ. ಅದಲ್ಲದೆ ಇಲ್ಲಿ ಒಂದು ಆ್ಯಪ್ ಕೂಡ ಇದೆ, ಸ್ವಚ್ಛತಾ ಅಭಿಯಾನ್ ಆ್ಯಪ್ ಅಂತ ಹೇಳಿಬಿಟ್ಟು. ಸೊ ಎಲ್ಲೆಲ್ಲಿ ಈ ರೀತಿ ಒಣ ಶೌಚಾಲಯಗಳು ಮತ್ತು ಮ್ಯಾನ್ಯುಯಲ್ ಹಸ್ತಚಾಲಿತ ಈ ರೀತಿಯ ಸ್ಕ್ಯಾವೆಂಜಿಂಗ್ ಪ್ರಕ್ರಿಯೆಗಳಿಗೆ ಒಳಗೊಳ್ತಾರೆ, ಅದಕ್ಕೆ ಸಂಬಂಧಿಸಿದಾಗೆ ಅದು ಐಡೆಂಟಿಫೈ ಮಾಡುವಂತ ಒಂದು ಆ್ಯಪ್ ಇದು ಸ್ವಚ್ಛತಾ ಅಭಿಯಾನ್ ಆ್ಯಪ್ ಅಲ್ಲಿ. ಅದು ಇತ್ತೀಚೆಗೆ ಇಟ್ ಹಸ್ ಬಿನ್ ಡೆವಲಪ್ ಟು ಐಡೆಂಟಿಫೈ ಅಂಡ್ ಜಿಯೋ ಟ್ಯಾಗ್ ದ ಡೇಟಾ ಆಫ್ ಇನ್ಸ್ಯಾನಿಟರಿ ಲ್ಯಾಟ್ರಿನ್ಸ್ ಅಂಡ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್. ಅದಲ್ಲದೆ ಸುಪ್ರೀಂ ಕೋರ್ಟ್ ಒಂದು ಬಹಳಷ್ಟು ಪ್ರಮುಖವಾದಂಥ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ 2014ರಲ್ಲಿ. ಏನಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಗವರ್ಮೆಂಟ್ ಟು ಐಡೆಂಟಿಫೈ all those who died in sewage work since 1993 and provide ₹10 lakh each as compensation to their families. ಅಂದ್ರೆ 1993ರಿಂದ ಯಾರೆಲ್ಲ ಈ ರೀತಿ ಹಸ್ತಚಾಲಿತ ಶೌಚಾಲಯಗಳನ್ನು ಶುಚಿ ಮಾಡುವಂತ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅಂತವರನ್ನು ಗುರುತಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೆ, ಮೃತ ವ್ಯಕ್ತಿಗೆ ₹10 ಲಕ್ಷ ಒಂದು ಪರಿಹಾರವಾಗಿ ಅವರ ಕುಟುಂಬಗಳಿಗೆ ಕೊಡುವಂತ ಒಂದು ಪ್ರಮುಖ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಕೂಡ ಮಾಡ್ಕೊಂಡ್ಬಿಟ್ಟಿದೆ. ಸೊ ಇದು ರಿಲೇಟೆಡ್ ಆಗಿರುವಂತ ಈ ಎಲ್ಲ ಪ್ರಮುಖವಾಗಿರುವಂತ ಒಂದು ಅಂದ್ರೆ ಗೌರ್ಮೆಂಟ್ ತೆಗೆದುಕೊಳ್ಳಿರುವಂತ ಕೆಲವೆಲ್ಲ ಕ್ರಮಗಳು. ಅದಲ್ಲದೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಒಂದು 2013ರ ಈ ಕಾಯ್ದೆ ಏನಿದೆ ಅದಕ್ಕೆ ಒಂದು ತಿದ್ದುಪಡಿಯನ್ನು ತರುವಂತ ಪ್ರಯತ್ನ 2020ರಲ್ಲಿ ಮಾಡ್ತಾ ಇದ್ದಾರೆ. ಅದು ಏನ್ ತಿದ್ದುಪಡಿ ಅಂತ ಹೇಳಿದ್ರೆ, ಇಟ್ ಪ್ರಪೋಸಸ್ ಟು ಕಂಪ್ಲೀಟ್ಲಿ ಮೆಕನೈಸ್ sewer cleaning and introduce ways for on-site protection and provide compensation to manual scavengers in case of sewer deaths. ಅಂದ್ರೆ ಈ ಇಡೀ ಪ್ರಕ್ರಿಯೆ ಏನಿದೆ, ಸೊ ನಮ್ಗೆ ಅಂಕಿಅಂಶಗಳಲ್ಲೇ ತೋರಿಸ್ತದೆ ಎಷ್ಟೋ ಸಾವುಗಳು ಈ ಒಂದು ಪ್ರಕ್ರಿಯೆಯಿಂದ ಉಂಟಾಗುವುದು ಅಂತ ಹೇಳಿದ್ರೆ, ಇನ್ನೂ ಕೂಡ ಈ ಒಂದು ಸ್ಕ್ಯಾವೆಂಜಿಂಗ್, ಈ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಕ್ಲೀನಿಂಗ್ ಇನ್ನೂ ಕೂಡ ನಮ್ಮ ದೇಶದಲ್ಲಿ ನಡೀತಿದೆ ಅಂತ ಹೇಳೋದು ಇದು ಸಾಬೀತಾಯಿತು. ಹೌದಾ ಅಲ್ವಾ? ಸೊ ಇದಕ್ಕೆ ಪ್ರಕ್ರಿಯೆಗೆ ಪೂರಕವಾಗಿ ನಾವು ಮೆಕ್ಯಾನಿಕಲ್ ಆಗಿರುವಂಥ ಅಥವಾ ಮೆಕನೈಸ್ಡ್ ವೇ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳುವಂತ ಒಂದು ತಿದ್ದುಪಡಿ ಈ ಒಂದು ಕಾಯ್ದೆಗೆ ತರಲಿಕ್ಕಿದ್ದಾರೆ. ಸೊ ಅದಿನ್ನೂ ಕೂಡ ಕಾಯ್ದೆ ರೂಪದಲ್ಲಿ, ಅಂದ್ರೆ ಇದು ಮಸೂದೆ ಅಷ್ಟೇ, ಕಾಯ್ದೆ ರೂಪದಲ್ಲಿ ಇನ್ನಷ್ಟು ಹೊರಬರಬೇಕಷ್ಟೇ. ಸೊ ಈ ಎಲ್ಲ ಪ್ರಕ್ರಿಯೆಯಿಂದಾಗಿ, ಸೊ ನೋಡಿ ಈ ರೀತಿಯ ಒಂದು ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಮಾಡುವಂತ ಅದು ಕೂಡ 17 ವರ್ಷದ ಒಬ್ಬ ಪುಟ್ಟ ಹುಡುಗ ಈ ಪ್ರಕ್ರಿಯೆಯನ್ನು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಉಸಿರುಗಟ್ಟಿ, ಎಸ್ಫಿಕ್ಸಿಯೇಷನ್ ಅಂತ ಹೇಳಿದ್ರೆ ಬೇಸಿಕಲಿ ಉಸಿರುಗಟ್ಟಿ ಸಾವನ್ನಪ್ಪುವಂಥದ್ದು. ಸೊ ಆ ಸಂದರ್ಭದಲ್ಲಿ ಒಂದು ಸಾವುಗೀಡಾಗಿರುವಂಥದ್ದು ಬಹಳಷ್ಟು ಬೇಸರದ ವಿಷಯ. ಈಗ 11ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಯು ಪ್ರೋಟೀನ್ಗಳ ಬಗ್ಗೆ ನಿಜವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಅಬೌಟ್ ಪ್ರೋಟೀನ್ಸ್? ಸೊ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಕರೆಕ್ಟ್. ಏಕೆಂದರೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಇದು ನಮ್ಮ ಚರ್ಮ, ಹಲ್ಲು ಮತ್ತು ಮೂಳೆಗಳ ಬೆಳವಣಿಗೆಗೆ ಪ್ರೋಟೀನ್ಗಳು ಬಹಳಷ್ಟು ಅವಶ್ಯಕತೆವಿದೆ. ಹಾಗೂ ದೇಹದ ಅಂಗಾಂಶಗಳನ್ನು ನಿರ್ಮಿಸುವ, ಸರಿಪಡಿಸುವ ಮತ್ತು ನಿರ್ವಹಿಸುವ ಏಕೈಕ ಪೋಷಕಾಂಶವೆಂದರೆ ಅದು ಪ್ರೋಟೀನ್. ಸೊ ಹಾಗಾಗಿ ಮೇಲಿನ ಎಲ್ಲಾ ಸ್ಟೇಟ್ಮೆಂಟ್ಸ್ಗಳು ಕೂಡ ಕರೆಕ್ಟ್ ಆಗಿದೆ. ಸೊ ಇದನ್ನು ನಾವು ಯಾಕೆ ನಮ್ಮ ಪ್ರಶ್ನೆಯಲ್ಲಿ ಹಾಕೊಂಡಿದ್ದೇವೆ ನೋಡಿ, ಇತ್ತೀಚೆಗೆ ಕೆಲವೆಲ್ಲ ಟೀಕಾಕಾರರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ಅವರೊಂದು ಟೀಕೆಯನ್ನು ಮಾಡಿದ್ದಾರೆ. ಈಗ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತ ಕ್ರಮ ಏನು ಅಂತ ಹೇಳಿದ್ರೆ, ಶಾಲೆಗೆ ಹೋಗುವ ಮಕ್ಕಳಿಗೆ, ಅದರಲ್ಲಿ ಸ್ಪೆಷಲ್ ಆಗಿ ಈ ಕಲ್ಯಾಣ ಕರ್ನಾಟಕ ಭಾಗ, KK ರೀಜನ್ ಅಂತ ಹೇಳ್ತೇವಲ್ಲ, ಹೈದರಾಬಾದ್ ಕರ್ನಾಟಕ. ಸೊ ಯಾವ್ದೆಲ್ಲ ಅಲ್ಲಿ ಬರ್ತದೆ ಅಂತ ಹೇಳಿದ್ರೆ ಬೀದರ್, ಕಲಬುರ್ಗಿ, ರಾಯಚೂರು, ಯಾದಗಿರ್, ಬೆಳ್ಳಾರಿ, ವಿಜಯನಗರ್, ಸೊ ಕೊಪ್ಪಳ. ಸೊ ಈ ಜಿಲ್ಲೆಗಳು 7 ಜಿಲ್ಲೆಗಳು ಇದರಡಿಯಲ್ಲಿ ಬರ್ತದೆ. ಸೊ 7 ಜಿಲ್ಲೆಗಳ ಭಾಗದಲ್ಲಿರುವಂತಹ ಸರ್ಕಾರಿ ಮತ್ತು ಏಡೆಡ್ ಸ್ಕೂಲ್ಸ್ಗಳಿಗೆ ಏನು ಡಿಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಾಲಲ್ಲ, ಬೇಯಿಸಿದ ಮೊಟ್ಟೆ ಮತ್ತು ಯಾರೆಲ್ಲ ಸಸ್ಯಾಹಾರಿಗಳಾಗಿದ್ದಾರೆ, ಅಂದ್ರೆ ಯಾರು ಮೊಟ್ಟೆಯನ್ನು ಸೇವಿಸೋದಿಲ್ವೋ ಅಂತ ಮಕ್ಕಳಿಗೆ ಪರ್ಯಾಯವಾಗಿ ಬಾಳೆಹಣ್ಣನ್ನು ಕೊಡುವಂತ ಒಂದು ಡಿಸಿಷನ್ಗೆ ಅವರು ಮುಂದಾಗಿದ್ದಾರೆ. ಸೊ ಇದಕ್ಕೆ ಪೂರಕವಾಗಿ, ಅಂದ್ರೆ ಇದು ಪ್ರೋಟೀನ್ ಯುಕ್ತ ಆಹಾರ ಎಲ್ಲ ನಮ್ಮ ಭಾಗದ ಮಕ್ಕಳಿಗೆ ಸಿಗ್ಲಿ ಅಂತ ಹೇಳುವಂತ ಒಂದು ದೃಷ್ಟಿಯಲ್ಲಿ ಈ ರೀತಿ ಮಾಡಿರುವಂಥದ್ದು. ಹೆಚ್ಚುವರಿ ಪೋಷಕಾಂಶವನ್ನು ಒದಗಿಸಲಿಕ್ಕೆ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ಇನಿಷಿಯೇಟಿವ್ ಇದು. ಅದಕ್ಕೆ ಕ್ರಿಟಿಕ್ಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಾಳೆಹಣ್ಣು ಮತ್ತು ಎಗ್ಗಿಗೆ ನ್ಯೂಟ್ರಿಷನ್ ಅಂದ್ರೆ ಆ ಪೋಷಕಾಂಶಗಳ ಮ್ಯಾಚಿಂಗ್ ಸರಿ ಇಲ್ಲ.
ಎಗ್ ಓಕೆ, ಪ್ರೋಟೀನ್ ಯುಕ್ತವಾದಂಥ ಆಹಾರ. ಸೊ ಮೊಟ್ಟೆಯಲ್ಲಿರುವಂಥ ಪ್ರೋಟೀನ್ ಅಂಶ ಬಾಳೆಹಣ್ಣಿನಲ್ಲಿ ಸಿಗದೇ ಹೋಗುವಂಥದ್ದು. ಸೊ ಹಾಗಾಗಿ ಸಸ್ಯಾಹಾರಿಗಳಿಗೆ ಅದು ಆ ಪೋಷಕಾಂಶ ಆ ಬಾಳೆಹಣ್ಣಿಂದ ಸಿಗುವಂಥದ್ದಲ್ಲ ಅಂತ ಹೇಳುವಂಥದ್ದು. ಸೊ ಅದಕ್ಕೆ ಅವರು ಬೇರೆ ಬೇರೆ ರೀತಿಯ ಸಜೆಷನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಪನೀರ್ ಕೊಡಬೇಕಾಗ್ತದೆ, ಟೋಫು ಕೊಡಬೇಕಾಗ್ತದೆ, ಈ ರೀತಿಯ ಎಲ್ಲ ಅಂಶಗಳು. ಸೊ ಅದೇನೇ ಇರಲಿ, ಸೊ ಈ ವಿಷಯದ ಬಗ್ಗೆ ನಾವು ಹೆಚ್ಚುವರಿಯಾಗಿ ಇಲ್ಲಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಅಂದ್ರೆ ಬಾಳೆಹಣ್ಣು ಮತ್ತು ಮೊಟ್ಟೆಗೆ ಇರುವಂತ ಈ ಒಂದು ಪ್ರೋಟೀನ್ ಅಂಶದ ಒಂದು ರೀತಿಯ ಏನ್ ಹೇಳುದು ಆ ಕಾಂಪೋಸಿಷನ್ ಎಷ್ಟೆಷ್ಟಿದೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡುವ. ಸೊ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಹೇಳುವಂತ ನಮ್ಮ ಒಂದು ಪ್ರತಿಷ್ಠಿತ ಸಂಸ್ಥೆ ಏನಿದೆ, ಅದು ಟೋಟಲ್ ಆಗಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಭಾರತದಲ್ಲಿ ನಾವೆಲ್ಲರೂ ಕೂಡ ನಮಗೆ ಬೇಕಾಗುವಂತದ್ದು ದಿನನಿತ್ಯ ಬೇಕಾಗುವಂತ ಒಂದು ಪ್ರೋಟೀನ್ ನ ಡಯಟ್ ಇದೆಯಲ್ಲ, ಅದು ಕಡಿಮೆ ಇದೆ. ಸೊ ರೆಕಮೆಂಡೆಡ್ ಡಯಟರಿ ಅಲವೆನ್ಸ್ ಆಫ್ ಪ್ರೋಟೀನ್ ಫಾರ್ ಅನ್ ಆವರೇಜ್ ಇಂಡಿಯನ್ ಅಡಲ್ಟ್ ಈಸ್ 0.8 to 1 ಗ್ರಾಮ್ ಪರ್ ಬಾಡಿ ವೇಟ್ ಅಂತ ಇದೆ. ಅಂದ್ರೆ ಒಬ್ಬ ವ್ಯಕ್ತಿ ಈಗ 60 ಕೆಜಿ ತೂಕ ಇದ್ರೆ ಅವನಿಗೆ 60 ಗ್ರಾಮ್ ಪ್ರೋಟೀನ್ ಅಂಶವನ್ನು ತೆಗೆದುಕೊಳ್ಬೇಕು ಮಿನಿಮಮ್. ಯು ಅಂಡರ್ಸ್ಟುಡ್? ಅದು ಒಂದು ಐಡಿಯಾ ಅವ್ರದ್ದು. ಆದ್ರೆ ನಮ್ಮಲ್ಲಿ 60 ವೇಟ್ ಪರ್ಸನ್ 60 ಗ್ರಾಮ್ ತೆಗೆದುಕೊಳ್ಳೋದಿಲ್ಲ ಮೇಜರ್ ಆಗಿ. ಅದಕ್ಕಿಂತ ಕಡಿಮೆ ಅವನು ಪ್ರೋಟೀನ್ ಅಂಶಗಳ ಪೋಷಕಾಂಶವನ್ನು ತೆಗೆದುಕೊಳ್ತಾ ಇದ್ದಾನೆ. ಅದು ಕಾಮನ್ ಆಗಿ ನಮ್ಮ ದೇಶದಲ್ಲಿ ಕಾಣುವಂಥದ್ದು ಅಂತ ಹೇಳುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಇದನ್ನು ಡಿಸ್ಕಸ್ ಮಾಡುವ ಮುಂಚೆಯಲ್ಲಿ ನಾವು ನೋಡ್ಬೋದು, ಈಗ ಮೊಟ್ಟೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಪ್ರೋಟೀನ್ ಅಂಶ ನಾವು ನೋಡಿದ್ರೆ ಇಲ್ಲಿ ನೋಡಿ, ಮೊಟ್ಟೆಯ ವೈಟ್ ಅಲ್ಲಿ 4 ಗ್ರಾಮ್ ಇದೆ. ಮೊಟ್ಟೆಯ ಯೆಲ್ಲೋ ಯೋಕ್ ಅಂತ ಇದೆಯಲ್ಲ, ಅದರಲ್ಲಿ ನಾವು ನೋಡಿದ್ರೆ ಈ 2.5 ಗ್ರಾಮ್ ಇದೆ. ಸೊ ಟೋಟಲ್ ಆಗಿ ಮೊಟ್ಟೆಯಲ್ಲಿರುವಂತಹ ಒಂದು ಪ್ರೋಟೀನ್ ಅಂಶ ಅಂತ ಹೇಳಿದ್ರೆ ಒಂದು ಮೊಟ್ಟೆಯಲ್ಲಿ 6.2 ಗ್ರಾಮ್ ಇದೆ. 6.5 ಗ್ರಾಮ್ಸ್, ಸಾರಿ 6.5 ಗ್ರಾಮ್ಸ್. ಓಕೆ, ಅದೇ ಬಾಳೆಹಣ್ಣಿನಲ್ಲಿ ನೋಡಿದ್ರೆ 1.3 ಗ್ರಾಮ್ ಇರುವಂಥದ್ದು ಒಂದು ಸಾಧಾರಣ ಬಾಳೆಹಣ್ಣಿನಲ್ಲಿ ಒಂದು ಪ್ರೋಟೀನ್ ಅಂಶ ಅಂತ ಹೇಳಿದ್ರು. ಸೊ ಡೆಫಿನೆಟ್ ಆಗಿ 1.3 ಗ್ರಾಮ್ ಎಲ್ಲಿ 6.5 ಗ್ರಾಮ್ ಎಲ್ಲಿ ಡೆಫಿನೆಟ್ಲಿ ದೇರ್ ಇಸ್ ಅ ಡಿಫ್ರೆನ್ಸ್. ಸೊ ಅದಕ್ಕೆ ಬಹುಶಃ ಪ್ರೋಟೀನ್ ಅಂಶದ ಪೋಷಕಾಂಶಗಳು ಮಕ್ಕಳಿಗೆ ತಲುಪಬೇಕಂತ ಹೇಳಿದ್ರೆ ಖಂಡಿತವಾಗಿ ಅದು ಒಂದೇ ವೇಟೇಜ್ ಅಲ್ಲಿ ಕೊಡಬೇಕಾಗ್ತದೆ, ಹೌದಾ ಅಲ್ವಾ? ಮೊಟ್ಟೆಯಲ್ಲಿರುವಷ್ಟೇ ಪೋಷಕಾಂಶಗಳನ್ನು ಇನ್ನೊಂದು ಯಾವುದಾದ್ರೂ ವಿಧದಲ್ಲಿ ಅವರು ಬ್ಯಾಲೆನ್ಸ್ ಮಾಡಲೇಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನೋಡಿ, ನಮ್ಮ ಈ ಚಾರ್ಟ್ ಅನ್ನು ನಾವು ನೋಡ್ಬೋದು. ಸೊ ಒಬ್ಬ ವ್ಯಕ್ತಿಗೆ 60 ಕೆಜಿ ತೂಕದ ಒಬ್ಬ ವ್ಯಕ್ತಿಗೆ ಮಿನಿಮಮ್ ಪ್ರೋಟೀನ್ ಅವನಿಗೆ 60 ಗ್ರಾಮ್ ದಿನಕ್ಕೆ ಬೇಕಾಗ್ತದೆ. ಓಕೆ, ಸೊ ವೇಟ್ ಪ್ರಕಾರ 1 ಗ್ರಾಮ್ ಪರ್ ಬಾಡಿ ವೇಟ್, 1 kg ಆಫ್ ದ ಬಾಡಿ ವೇಟ್ ಅಂತ ಆಧಾರದಲ್ಲಿ ನಾವು ಅದನ್ನು ಲೆಕ್ಕ ಮಾಡಿಕೊಳ್ಳುವಂಥದ್ದು. 12ನೇ ಪ್ರಶ್ನೆ. ದ ಕುಮಾರಪ್ಪ ನ್ಯಾಷನಲ್ ಹ್ಯಾಂಡ್ ಮೇಡ್ ಪೇಪರ್ ಇನ್ಸ್ಟಿಟ್ಯೂಟ್ is a leading unit of KVIC, ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಹೇಳುವಂಥದ್ದು, and it is established with the support of which organization? ಕುಮಾರಪ್ಪ ನ್ಯಾಷನಲ್ ಹ್ಯಾಂಡ್ ಮೇಡ್ ಪೇಪರ್ ಇನ್ಸ್ಟಿಟ್ಯೂಟ್ ಇದು KVICಯ ಪ್ರಮುಖ ಘಟಕವಾಗಿದ್ದು ಯಾವ ಸಂಸ್ಥೆಯ ಬೆಂಬಲದೊಂದಿಗೆ ಇದನ್ನು ಸ್ಥಾಪಿಸಲಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ is UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇದು ಯಾಕೆ ನಾವು ಪ್ರಶ್ನೆಯಲ್ಲಿ ಸೇರಿಸಿದ್ದೇವೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಹೌದಾ ಅಲ್ವಾ? ಸೊ ನಮ್ಮ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಮಂತ್ರಿಗಳಾದ ಮಿನಿಸ್ಟರ್ ಆಗಿರುವಂತಹ ಶ್ರೀ ನಾರಾಯಣ್ ರಾಣೆ ಅವರು he has launched the unique antibacterial fabric that is developed by Kumarappa National Handmade Paper Institute, Jaipur, under the KVIC. ಅಂದ್ರೆ ಈ ಸಚಿವರು ಶ್ರೀ ನಾರಾಯಣ್ ರಾಣೆ ಅವರು ಕುಮಾರಪ್ಪ ನ್ಯಾಷನಲ್ ಹ್ಯಾಂಡ್ಮೇಡ್ ಪೇಪರ್ ಇನ್ಸ್ಟಿಟ್ಯೂಟ್ ಅಂತ ಇದು ಜೈಪುರದಲ್ಲಿರುವಂಥದ್ದು. ಸೊ ಇದು ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆ. ಸೊ ಇದು ಇತ್ತೀಚೆಗೆ ಒಂದು ಆಂಟಿಬ್ಯಾಕ್ಟೀರಿಯಲ್ ಬಟ್ಟೆ ಅಥವಾ ಫ್ಯಾಬ್ರಿಕ್ ಅನ್ನು ಡೆವಲಪ್ ಮಾಡಿದೆ. ಸೊ ಇದು ಫ್ಯಾಬ್ರಿಕ್ ಅನ್ನು ಹೇಗೆ ಡೆವಲಪ್ ಮಾಡಿದೆ ಅಂತ ಹೇಳಿದ್ರೆ, ಇದು ಸೆಗಣಿಯಲ್ಲಿ ಇರುವಂತಹ ಕೆಲವೆಲ್ಲ ಆಂಟಿಬ್ಯಾಕ್ಟೀರಿಯಲ್ ಏಜೆಂಟ್ಸ್ ಗಳಿಂದ ಅದನ್ನು ಸಂಸ್ಕರಣ ಮಾಡಿ ಈ ಒಂದು ವಿಶಿಷ್ಟ ರೀತಿಯ ಅಂದ್ರೆ ಬ್ಯಾಕ್ಟೀರಿಯಾದ ಒಂದು ಬೆಳವಣಿಗೆ ಆಗದ ರೀತಿಯಲ್ಲಿ ಆ ಒಂದು ಬಟ್ಟೆಯನ್ನು ಅಥವಾ ಫ್ಯಾಬ್ರಿಕ್ ಅನ್ನು ಆ ಉಡುಪನ್ನು ಸಿದ್ಧಪಡಿಸಿದ್ದಾರೆ. ಓಕೆ, ಸೊ ಶ್ರೀ ರಾಣೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಫ್ಯಾಬ್ರಿಕ್ ಅನ್ನು ಅಥವಾ ಈ ಒಂದು ಬಟ್ಟೆ ಕ್ವಾಲಿಟಿ ಏನಿದೆ ಇದನ್ನು ಹೆಚ್ಚಾಗಿ ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಫೆಸಿಲಿಟೀಸ್ಗಳಲ್ಲೂ ಬಳಸಬಹುದು ಅಂತ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಈ ಕುಮಾರಪ್ಪ ನ್ಯಾಷನಲ್ ಹ್ಯಾಂಡ್ ಮೇಡ್ ಪೇಪರ್ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ ಜೈಪುರದಲ್ಲಿರುವಂಥದ್ದು, ಇದೊಂದು ವಿಶ್ವ ಕ್ಲಾಸ್ ಇನ್ಸ್ಟಿಟ್ಯೂಟ್. ಯಾಕಂದ್ರೆ ಇದು ಬಹಳಷ್ಟು ಒಂದು ರಿಸರ್ಚ್ ಆಕ್ಟಿವಿಟೀಸ್ಗಳಲ್ಲಿ ಇದು ಪಾರ್ಟಿಸಿಪೇಟ್ ಮಾಡಿದೆ. ಹಾಗೂ ಇದು KVIC ಅಂದ್ರೆ ಆಟೋನಮಸ್ ಬಾಡಿ ಅಂಡರ್ ದ KVIC, ಆಗ್ಲೇ ಹೇಳಿದಾಗೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಅಡಿಯಲ್ಲಿ ಇದು ಬರುವಂತಹ ಒಂದು ಸಂಸ್ಥೆ. ಹಾಗೂ ಇದು ಸಚಿವಾಲಯ ಅಂತ ಹೇಳಿದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಡಿಯಲ್ಲಿ ಬರುವಂಥದ್ದು. ಸೊ ದಿಸ್ ಈಸ್ ದ
ಇನ್ಫಾರ್ಮೇಶನ್. ಸೊ ಇದು ನಾನು ಆಗಲೇ ಹೇಳಿದಾಗೆ UNDPಯ ಒಂದು ಸಹಯೋಗದೊಂದಿಗೆ ಇದನ್ನು ಡೆವಲಪ್ ಮಾಡಿದ್ದಾರೆ ಈ ಸಂಸ್ಥೆಯನ್ನು. ಯಾವ ಸಂಸ್ಥೆ? ಕುಮಾರಪ್ಪ ನ್ಯಾಷನಲ್ ಹ್ಯಾಂಡ್ಮೇಡ್ ಪೇಪರ್ ಇನ್ಸ್ಟಿಟ್ಯೂಟ್ ಅಂತ ಹೇಳುವಂಥ ಈ ಸಂಸ್ಥೆ ಇದೆಯಲ್ಲ, ಇದನ್ನು UNDPಯ ಒಂದು ಸಹಯೋಗ ತತ್ವದಲ್ಲಿ ಅದನ್ನು ಡೆವಲಪ್ ಮಾಡಿದ್ದಾರೆ. ಸೊ UNDP ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವಸಂಸ್ಥೆಯ ಒಂದು ಸಂಸ್ಥೆಯಾಗಿದ್ದು, and it is an organization that helps countries eliminate poverty and achieve sustainable economic growth and human development. ಸೊ ಇದರ ಕೇಂದ್ರ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ. 13ನೇ ಪ್ರಶ್ನೆ, ವಿಶ್ವದ ಮೊದಲ ಮಲ್ಟಿಮೋಡಲ್ ಬ್ರೈನ್ ಇಮೇಜಿಂಗ್ ಡೇಟಾ ಮತ್ತು ಅನಾಲಿಟಿಕ್ಸ್ ಅನ್ನು ಏನೆಂದು ಕರೆಯುತ್ತಾರೆ? The world's first multimodal brain imaging data and analytics is called as what? So here the right answer is option A, that is Swadesh is the right answer. So ಏನಿದು ಸ್ವದೇಶ್? ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತ ಮಾಹಿತಿ. ನೋಡಿ, ಸ್ವದೇಶ್ ಅಂತ ಹೇಳಿದ್ರೆ ಇದು ವಿಶ್ವದ ಪ್ರಥಮ ಮಲ್ಟಿಮೋಡಲ್ ಬ್ರೈನ್ ಇಮೇಜಿಂಗ್ ಡೇಟಾ ಮತ್ತು ಅನಾಲಿಟಿಕ್ಸ್, ಹಾಗೂ ಇದನ್ನು DBT ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ನ್ಯಾಷನಲ್ ಬ್ರೈನ್ ರಿಸರ್ಚ್ ಸೆಂಟರ್ ಹರಿಯಾಣ ಇದು ಇದನ್ನು ಡೆವಲಪ್ ಮಾಡಿರುವಂಥದ್ದು. ಯಾವುದನ್ನು? ಸ್ವದೇಶ್ ಅನ್ನು. ಸೊ ಸ್ವದೇಶ್ ಅಂದ್ರೆ ಬೇಸಿಕಲಿ ಏನು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಮೆದುಳಿನ ಕೆಲವೆಲ್ಲ ಒಂದು ರೀತಿಯ ನ್ಯೂನತೆಗಳಿರ್ಬೋದು ಅಥವಾ ಮೆದುಳಿನ ಕೆಲವೆಲ್ಲ ಒಂದು ರೀತಿಯ ವಿಶಿಷ್ಟತೆಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ಆ ರಿಸರ್ಚ್ ಅಥವಾ ಆ ಸಂಶೋಧನೆಗೆ ಬೇಕಾದಷ್ಟು ಒಂದು ರೀತಿಯ ದತ್ತಾಂಶಗಳನ್ನು ಒದಗಿಸುವಂತ ಒಂದು ಪ್ಲಾಟ್ಫಾರ್ಮ್ ಇದು. Okay, so Swadesh is the first large-scale multimodal neuroimaging database that is designed specifically for Indian population with big data architecture and analytics for various disease categories under one platform. So ಕೆಲವೆಲ್ಲ ಅನುವಂಶೀಯವಾಗಿ ಅಥವಾ ಮೆದುಳು, ಫಾರ್ ಎಕ್ಸಾಂಪಲ್ ಆಲ್ಝಿಮರ್ಸ್ ಇರ್ಬೋದು, ಹಾಗೇನೆ ಪಾರ್ಕಿನ್ಸನ್ಸ್ ಇರ್ಬೋದು. ಸೊ ನಾನಾ ರೀತಿಯ ನರಮಂಡಲಕ್ಕೆ ಸಂಬಂಧಿಸಿದ ಹಾಗೂ ಮೆದುಳಿಗೆ ಸಂಬಂಧಿಸಿದ ಈ ರೋಗಗಳ ಒಂದು ಪತ್ತೆ ಹಚ್ಚುವಿಕೆಗೆ ಈ ಒಂದು ಸಂಶೋಧನಾ ಸಂಬಂಧದ ಒಂದು ದತ್ತಾಂಶದ ಒಂದು ರೀತಿಯ ಒಟ್ಟುಗೂಡುವಿಕೆ ಬಹಳಷ್ಟು ಇಲ್ಲಿ ಸಹಾಯ ಮಾಡ್ತದೆ ಅಂತ ನಾವು ಹೇಳ್ಬೋದು. ಸೊ ಸ್ವದೇಶ್ ಅಂತ ಹೇಳಿದ್ರೆ ಪ್ಲೀಸ್ ಡೂ ರಿಮೆಂಬರ್, ಇದು ವರ್ಲ್ಡ್ಸ್ ಫಸ್ಟ್ ಮಲ್ಟಿಮೋಡಲ್ ಬ್ರೈನ್ ಇಮೇಜಿಂಗ್ ಡೇಟಾ ಅಂಡ್ ಅನಾಲಿಟಿಕ್ಸ್ ವಿಚ್ ಇಸ್ ಡೆವಲಪ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂಡ್ ದ ನ್ಯಾಷನಲ್ ಬ್ರೈನ್ ರಿಸರ್ಚ್ ಸೆಂಟರ್ ವಿಚ್ ಇಸ್ ಇನ್ ಹರಿಯಾಣ. ಓಕೆ, ಸೊ ಇದು ನಾವು ನೋಡ್ಬೋದು, ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ. ಸ್ವದೇಶ್ ಅನ್ನು ನಮ್ಮ ಡಾಕ್ಟರ್ ಜಿತೇಂದ್ರ ಸಿಂಗ್ ಇವರು ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಇವರು ಅದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಇತ್ತೀಚೆಗೆ ಕಂಡು ಬರುವಂತ ಅಲ್ಝಿಮರ್ಸ್ ಡಿಸೀಸ್ ಇರ್ಬೋದು, ಹಾಗೇನೆ ನ್ಯೂರೋ ಡಿಜೆನರೇಟಿವ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಇರ್ಬೋದು, ಪಾರ್ಕಿನ್ಸನ್ಸ್ ಡಿಸೀಸ್ ಇರ್ಬೋದು, ಸಿಜೋಫ್ರೇನಿಯಾ ಇರ್ಬೋದು, ಅದೇ ನ್ಯೂರೋ ಸೈಕ್ಯಾಟ್ರಿಕ್ ಕೆಲವೆಲ್ಲ ಡಿಸಾರ್ಡರ್ಸ್ಗಳಾಗಿರುವಂಥ ಸಿಜೋಫ್ರೇನಿಯಾ, ಬೈಪೋಲಾರ್ ಡಿಸಾರ್ಡರ್, ನ್ಯೂರೋ ಡೆವಲಪ್ಮೆಂಟಲ್ ಇಶ್ಯೂಸ್ ಲೈಕ್ ಆಟಿಸಮ್, ಎಪಿಲೆಪ್ಸಿ, ಇದಕ್ಕೆ ಸಂಬಂಧಿಸಿದ ಎಲ್ಲ ಒಂದು ಡಿಸಾರ್ಡರ್ಸ್ ಮತ್ತು ಅಂಶಗಳನ್ನು ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಇದಕ್ಕೆ ಬೇಕಾದ ರೀತಿಯ ಸಂಶೋಧನೆಗೆ ಪ್ರೊವೈಡ್ ಮಾಡುವ ದತ್ತಾಂಶಗಳನ್ನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಅದಕ್ಕೆ ಒದಗಿಸ್ತಾರೆ, ಅಂದ್ರೆ ರಿಸರ್ಚರ್ಸ್ಗಳಿಗೆ. ಅಂಡ್ ಸ್ವದೇಶ್ ಇಸ್ ಬೇಸಿಕಲಿ ಸಪೋರ್ಟೆಡ್ ಬೈ ಜಾವಾ ಬೇಸ್ ಫ್ಲೋ ಎನ್ವೈರನ್ಮೆಂಟ್ ಅಂಡ್ ಪೈಥಾನ್. ಸೊ ಇದು ಡೆಫಿನೆಟ್ ಆಗಿ ಹಾಗೂ ಹೇಳೋದಿದ್ರೆ ಸರಿಸುಮಾರು ನೋಡಿ ಇದರ ದತ್ತಾಂಶದಲ್ಲಿ ಎಷ್ಟೆಲ್ಲ ದತ್ತಾಂಶಗಳಿದೆ ಅಂತ ಹೇಳಿದ್ರೆ ಈ ಒಂದು ಪೋರ್ಟಲ್ ಅಲ್ಲಿ ಇಟ್ ಹ್ಯಾಸ್ ಅ ಡೇಟಾ ಆಫ್ 500 Alzheimer's disease patients, MCI patients, that is mild cognitive impairment patients, and 70 PD, that is Parkinson's disease patients. Adallade it also includes data of around 600 healthy old individuals and 800 healthy young individuals in the control group. ಅಂದ್ರೆ ಇದರ ಮೂಲಕ ರಿಸರ್ಚ್ ಮಾಡುವವರು, ಸಂಶೋಧನೆ ಮಾಡುವವರಿಗೆ ಈ ಎಲ್ಲಾ ದತ್ತಾಂಶದ ಮೂಲಕ ಯಾಕೆ ಈ ರೋಗಕ್ಕೆ ಬೇಕಾಗುವ ಕೆಲವೆಲ್ಲ ಒಂದು ರೀತಿಯ ಹೆಚ್ಚುವರಿ ಮಾಹಿತಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಈ ಒಂದು ದತ್ತಾಂಶಗಳು ನೆರವು ಕೊಡ್ತದೆ. ಅಂದ್ರೆ ಸ್ವದೇಶದಲ್ಲಿರುವಂತಹ ಈ ಒಂದು ದತ್ತಾಂಶಗಳು ನಮಗೆ ನೆರವು ಮಾಡಿಕೊಡ್ತದೆ. ಸೊ ಇದಿಷ್ಟು ಇವತ್ತಿನ ವಿಷಯಗಳು. ಸೊ ಇದು ಕ್ವೆಶ್ಚನ್ಸ್ ಫಾರ್ ದ ಡೇ, ದಟ್ ಇಸ್ ಆಫ್ 26 ನವೆಂಬರ್. ಇವತ್ತಿನ ಕ್ವೆಶ್ಚನ್ಸ್: ಯಾವ ವರ್ಷದಲ್ಲಿ ಭಾರತ ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸದಸ್ಯತ್ವವನ್ನು ಪಡೆಯಿತು? ಎರಡನೇ ಪ್ರಶ್ನೆ: ವೈದ್ಯಕೀಯ ಗರ್ಭಪಾತ ತಿದ್ದುಪಡಿ ಕಾಯ್ದೆ 2021 ಪ್ರಕಾರ ಎಷ್ಟು ವಾರಗಳ ನಂತರ ವೈದ್ಯಕೀಯ ಮಂಡಳಿಯನ್ನು ಸ್ಥಾಪಿಸುವ ಮೂಲಕ ಗರ್ಭಪಾತವನ್ನು ನಡೆಸಬಹುದು ಅಂತ ಇದೆ. ಹಾಗೂ ಮೂರನೇದು: ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳನ್ನು ಪುನರ್ವಸತಿಗೆ ಸಹಾಯ ಮಾಡಲು ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ? ವಿಚ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಲಾಂಚ್ಡ್ ಟು ಹೆಲ್ಪ್ ಟು ರಿಹ್ಯಾಬಿಲಿಟೇಟ್ ದ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್?
ಇಷ್ಟು ಹೇಳ್ತಾ ಇವತ್ತಿನ ಸೆಷನನ್ನು ನಾನಿಲ್ಲೇ ಮುಗಿಸ್ತೇನೆ. ನಾಳೆ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗುವ. ಹಾಗೆಯೇ ನಿಮಗೆ ನಮ್ಮ ಸುಮುಖ ಸೊಲ್ಯೂಷನ್ಸ್ ಚಾನೆಲ್ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.